ತಂದೆ ಬಸವಣ್ಣನೇ ತಾಯಿ ಬಸವಣ್ಣನೇ ಪರಮ ಬಂಧು ನನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟು ಗುರು ಬಸವಣ್ಣನಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾರ್ಯಕ್ರಮವನ್ನ ಉದ್ಘಾಟಿಸಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ನನ್ನ ಭಕ್ತಿಯ ಶರಣು ಶರಣಾರ್ಥಿಗಳು. ಈಗ ಪ್ರವಚನ ಮಾತಾಜಿಯವರಿಂದ. ಕಾರ್ತೀಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ. ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ 8 ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನ್ನಂತೂ ಓ ಅಧ್ಯಾತ್ಮ ಕ್ರಾಂತಿ ವೀರ ದೈವ ದಯೆಯೊಂದು ಹೇ ಧೀರಾವತಾರ ಶ್ರೀ ಬಸವೇಶ್ವರ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನ ಎನ್ನ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಲಿಂಗೈಕ್ಯ ಶರಣ ವೀರಭದ್ರಪ್ಪ ಕುರುಕುಂದಿಯವರನ್ನು ಕೂಡ ಸ್ಮರಿಸಿಕೊಳ್ತಾರೆ. ಎಲ್ಲ ಸಂಘಟನೆಗಳ ಸದಸ್ಯರಲ್ಲಿ ಹಾಗೆ ಇಲ್ಲಿ ಸೇರಿರುವಂತೆಲ್ಲ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ನಿನ್ನೆ ದಿನ ಬಸವಣ್ಣನವರು ಬಾಗೇವಾಡಿಯನ್ನ ಬಿಟ್ಟು ಕೂಡಲ ಸಂಗಮಕ್ಕೆ ಬಂದಿದ್ದಾರೆ. ಸುಮಾರು ಒಂದು 21 ವರ್ಷಗಳ ಕಾಲ ಅವರು ಕೂಡಲ ಸಂಗಮದಲ್ಲಿ ಇರ್ತಾರೆ. ಕೂಡಲ ಸಂಗಮಕ್ಕೆ ಮಂಗಳವೇಡೆಯಲ್ಲಿ ಕಲಚೂರಿ ವಂಶದ ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದಂಥ ಬಲದೇವರಸರು ಅವರ ಮನೆ ದೇವರ ದರ್ಶನಕ್ಕೆ ಅಂತ ಕೂಡಲ ಸಂಗಮಕ್ಕೆ ಬಂದಿರ್ತಾರೆ. ಇಲ್ಲಿ ಆ ಗುರುಕುಲದಲ್ಲಿ ಬಸವಣ್ಣನವರನ್ನ ಕಾಣ್ತಾರೆ. ಅವರ ಪ್ರತಿಭೆ, ಅವರ ವ್ಯಕ್ತಿತ್ವ, ಅವರ ತೇಜಸ್ಸು ಎಲ್ಲ ಕಂಡು ಆತ ಯಾರು ಅಂತ ವಿಚಾರ ಮಾಡಿದಾಗ ಆತ ಬೇರೆ ಯಾರೂ ಅಲ್ಲ, ತಮ್ಮ ತಂಗಿಯ ಮಗ ಬಸವರಸ ಅಂತ ಗೊತ್ತಾಗ್ತದೆ. ತಮಗೆ ಇರ್ತಕ್ಕಂಥ ಒಬ್ಳು ಮಗಳನ್ನ ಕೊಟ್ಟು ಮದುವೆ ಮಾಡಬೇಕು, ಮಂಗಳವೇಳೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಇಚ್ಛೆಯನ್ನ ವ್ಯಕ್ತಪಡಿಸ್ತಾರೆ. ಬಸವಣ್ಣನಿಗೆ ಪ್ರಾರಂಭದಿಂದನೂ ಕೂಡ ಕೊನೆಯವರೆಗೂ ಬಸವಣ್ಣನ ನಂತರನೂ ಕೂಡ ಹೆಗಲೆಣೆಯಾಗಿ ನಿಂತಂತವಳು ಅಕ್ಕನಾಗಲಾಂಬಿಕೆ. ಬಸವಣ್ಣ ಕೂಡಲ ಸಂಗಮಕ್ಕೆ ಬಂದಾಗ ಜೊತೆಗೆ ಆಕೆನೂ ಕೂಡ ಎಲ್ಲಾ ರೀತಿಯಲ್ಲಿ ಮಾರ್ಗದರ್ಶನವನ್ನ ಮಾಡ್ತಾ ತಮ್ಮನ ಜೊತೆಗೆ ನಿಂತಿರ್ತಾಳೆ. ಈ ಮದುವೆಯನ್ನ ಬಸವಣ್ಣನ ವಿಚಾರಧಾರೆ ನಾನು ನಿನ್ನೆ ಹೇಳಿದೆ. ಅವರು ಕೂಡಲ ಸಂಗಮದಲ್ಲಿ ದೇವರು ಧರ್ಮದ ಹೆಸರಿನಲ್ಲಿ ಅನೇಕ ರೀತಿಯಲ್ಲಿ ಸುಲಿಗೆ, ಮೋಸ, ವಂಚನೆಗಳನ್ನ ಕಂಡು, ಆಮೇಲೆ ದೇವರು ಧರ್ಮ ಅಂತಕ್ಕಂಥದ್ದು ಎಲ್ಲರ ಸ್ವತ್ತಾಗಿರ್ಲಿಲ್ಲ, ಕೇವಲ ಕೆಲವರ ಸ್ವತ್ತಾಗಿತ್ತು. ಎಲ್ಲರಿಗೂ ದೇವಸ್ಥಾನಕ್ಕೆ ಹೋಗೋ ಹಕ್ಕಿರ್ಲಿಲ್ಲ, ಪೂಜೆ ಮಾಡೋ ಹಕ್ಕಿರ್ಲಿಲ್ಲ. ಹೀಗೆ ದೇವರು ಮತ್ತೆ ಭಕ್ತರ ಮಧ್ಯೆ ದಲ್ಲಾಳಿಗಳ ಸಂಖ್ಯೆ. ದೇವರು ವರ ಕೊಟ್ರು, ಪೂಜಾರಿ ವರ ಕೊಡ್ಲಿಲ್ಲ ಅನ್ನೋನ್ಗೆ ಅನೇಕ ರೀತಿಯಲ್ಲಿ ಇದನ್ನೆಲ್ಲ ಕಂಡು ಬಸವಣ್ಣನಿಗೆ ಅನಿಸ್ತದೆ,
ಈ ಭಕ್ತ ಮತ್ತೆ ಭಗವಂತನ ಮಧ್ಯೆ ದಲ್ಲಾಳಿಗಳು ಬೇಡ ಅಂತ. ದೇವರು ಮತ್ತೆ ಭಕ್ತರ ಮಧ್ಯೆ ದಲ್ಲಾಳಿಗಳು ಬೇಡ. ನಮ್ಮ ದೇವರನ್ನ ನಾವೇ ಪೂಜೆ ಪ್ರಾರ್ಥನೆಯನ್ನ ಮಾಡಬೇಕು. ಬಸವಣ್ಣರು ಹೇಳ್ತಾರೆ, ತನ್ನಾಶ್ರಯದ ರತಿ ಸುಖವನ್ನು, ತಾನುಂಬ ಊಟವನ್ನು ಬೇರೆ ಮತ್ತೊಬ್ಬರ ಕೈಯಿಂದ ಮಾಡಿಸಬಹುದೇ? ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವನ್ನು ತಾ ಮಾಡಬೇಕಲ್ಲದೆ ತನಗೆ ಬಂದಂತ ಹೆಂಡತಿಯನ್ನ ತಾನು ಮಾಡುವಂತ ಊಟವನ್ನ ಬೇರೆಯವರಿಂದ ಹೇಗೆ ಮಾಡ್ಲಿಕ್ಕೆ ಸಾಧ್ಯವಿಲ್ವೋ ಹಾಗೆ ತನ್ನ ಲಿಂಗಕ್ಕೆ, ತನ್ನ ದೇವರಿಗೆ ತಾನೇ ಪೂಜೆ ಪ್ರಾರ್ಥನೆಯನ್ನ ಮಾಡಬೇಕು ತನ್ನ ಕೈಯಿಂದ, ತನಗೆ ಇಷ್ಟ ಬಂದಾಗ. ನೀವು ಗುಡಿಗುಂಡಾರಗಳಿಗೆ ಹೋದಾಗ ಅವ್ರ ಬಾಗ್ಲ ತೆಗ್ದಾಗ್ಲೇ ನೀವು ಹೋಗ್ಬೇಕು. ಆದ್ರೆ ನೀವು ಕಟ್ಕೊಂಡಿರೋ ಲಿಂಗಕ್ಕೆ ಹಂಗೇನಾದ್ರು ಇದೆ ಏನು? ನಿಮಗೆ ಇಷ್ಟ ಬಂದಾಗ ಮಧ್ಯರಾತ್ರಿ ಪೂಜೆ ಮಾಡ್ಬೇಕನ್ಸ್ರೆ ಮಾಡಿಸ್ಬೋದು. ಬೆಳಗಿನ ಜಾವ 3 ಗಂಟೆ 4 ಗಂಟೆ ಯಾವಾಗ ಮಧ್ಯಾಹ್ನ ನಿಮಗೆ ಯಾವಾಗ ಬೇಕಾದ್ರೂ ಪೂಜೆ ಮಾಡಬಹುದು. ಆಮೇಲೆ ನಿಮ್ಮ ಕೈಯಿಂದ ದೇವರು ಮತ್ತೆ ಭಕ್ತರ ಮಧ್ಯೆ ದಲ್ಲಾಳಿಗಳು ಬೇಡ. ಎಲ್ಲರಿಗೂ ದೇವರು ಎಟಕ್ಬೇಕು. ಆ ಸಂದರ್ಭದಲ್ಲಿ ಅವ್ರಿಗೊಂದು ಹೊಸ ಧರ್ಮ, ಹೊಸ ಒಂದು ದೇವರ ಕಲ್ಪನೆ ಮೂಡಿ ನಿಂತಿರ್ತದೆ. 21 ವರ್ಷಕ್ಕೆ ಹರಿಹರ ಮಹಾಕವಿ ಬರೀತಾನೆ, ಬಸವನ ಋತ್ ಕಮಲದೋಳು ಬೆಳೆದ ಲಿಂಗಕ್ಕೆ ಕರಕಮಲ ನಾಂತು ಅಂತ ಬರೀತಾನೆ. ಅಲ್ಲಮ ಪ್ರಭುಗಳು ಬರೀತಾರೆ, ಇದು ಕೃತಯುಗದಲ್ಲಾದ ಲಿಂಗ ಅಲ್ಲ, ತ್ರೇತಾಯುಗದಾದದ್ದಲ್ಲ, ದ್ವಾಪಾರದದ್ದಲ್ಲ, ಗುಹೇಶ್ವರ ಲಿಂಗ, ಅದು ಬಸವಣ್ಣನ ಹೃತ್ಕಮಲದೋಳು ಬೆಳೆದ ಲಿಂಗ. ಎಲ್ಲರಿಗೂ ದೇವರು ಎಟಕ್ಬೇಕು ಅನ್ನುವಂತ ಉದ್ದೇಶದಿಂದ ನಾನು ಮುಂದೆ ಹೇಳ್ತೀನಿ ಲಿಂಗದ ಬಗ್ಗೆ ಹೇಳುವ. ಇಡೀ ಜಗತ್ತಿನ ತುಂಬಾ ದೇವರಿದ್ದಾರೆ. ಒಬ್ಬ ಜನಪದ ಕವಿ ಹೆಣ್ಣು ಮಗಳು ಬರೀತಾಳೆ, ಎಳ್ಳು ಗೊನೆಯೋಳು ಮುಳ್ಳು ಮನೆಯೋಳು ಪಳ್ಳು ಬಿಡದಂಗ ಹೊರಗ ಒಳಗ ತುಂಬಿ ತುಳುಕ್ತಾನೆ ಹೇಳ ತಂಗಿ, ಚಿಂತ್ಯಾಕ ಮಾಡುತ್ತಿ ಚಿನ್ಮಯನಿದ್ದಾನೆ. ಎಲ್ಲ ಕಡೆ ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮುಕುಟ, ಅಣು ಅಣುವಿನಲ್ಲೂ ಮಹತ್ತಿನಲ್ಲೂ ತುಂಬಿದಾನೆ. ಇಡೀ ವಿಶ್ವ ನಾವು ಕಟ್ಕೊಂಡಿರ್ತಕ್ಕಂಥ ಲಿಂಗ ಯಾಕೆ ಗೋಲಾಕಾರವಾಗಿದೆ ಅಂದ್ರೆ, ಇಡೀ ಜಗತ್ತು ಯಾವ ಆಕಾರದಲ್ಲಿದೆ? ಯಾವ ಆಕಾರದಲ್ಲಿದ್ದಾರೆ? ಗೋಲಾಕಾರದಲ್ಲಿ. ಸೂರ್ಯ, ಚಂದ್ರ, ಭೂಮಿ ಎಲ್ಲ ಹೇಗಿದೆ? ಗೋಲಾಕಾರವಾಗಿದೆ. ಇಡೀ ವಿಶ್ವದ ತುಂಬ ವಿಶ್ವಾತ್ಮ ತುಂಬಿದ್ದಾನೆ. ಇಡೀ ವಿಶ್ವದ ತುಂಬ ಅಣು ಅಣುವಿನಲ್ಲೂ ಮಹತ್ತಿನಲ್ಲೂ ಎತ್ತೆತ್ತ ನೋಡಿದ ದತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ. ಎಲ್ಲ ಕಡೆ ಓತಪ್ರೋತವಾಗಿ ತುಂಬಿದ್ದಾನೆ. ವಿಶ್ವದ ಆಕಾರದಲ್ಲಿ ಚುಳುಕಾಗಿ ನಮ್ಮೆಲ್ಲರಿಗೂ ಕೂಡ ಪೂಜೆಯನ್ನ ಮಾಡಲಿಕ್ಕೆ ಅದು ಬಸವಣ್ಣನ ತಲೆಯಲ್ಲಿ ಬಂದಿರುತ್ತೆ. ಅದಕ್ಕೊಂದು ಯೋಗ್ಯ ಜಾಗ ಬೇಕಾಗಿರುತ್ತೆ. ಯಾವಾಗ ಬಲದೇವರ ಶ್ರೀ ಆಸೆಯನ್ನ ವ್ಯಕ್ತಪಡಿಸ್ತಾರೆ, ಅಕ್ಕನಾಗಮ್ಮ ಹೇಳ್ತಾಳೆ, ನಿನ್ನ ಇದಕ್ಕೆ ತಕ್ಕ ಹಾಗೆ ಒಂದು ರಾಜಾಶ್ರಯ ಸಿಗುತ್ತೆ, ನೀನು ಇದನ್ನು ಒಪ್ಪು ಅಂತೇಳಿ. ಬಸವಣ್ಣನವರ ಉದ್ದೇಶನೂ ಕೂಡ ಸಂಸಾರವನ್ನ ಬಿಟ್ಟು, ಊರನ್ನ ಬಿಟ್ಟು, ದೇಶವನ್ನ ಬಿಟ್ಟು, ರಾಜ್ಯವನ್ನ ಬಿಟ್ಟು ಎಲ್ಲೋ ಕಾಡಲ್ಲಿ ಹೋಗಿ ಏನೋ ತಾನು ಒಬ್ಬನೇ ಸಾಧನೆ ಮಾಡಿ ಜಗತ್ತಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನ ಮಧ್ಯೆ ಇದ್ದೇ ಮುಕ್ತಾತ್ಮರಾಗಬಹುದು ಅಂತಕ್ಕಂಥದನ್ನ ಜಗತ್ತಿಗೆ ತೋರಿಸ್ಕೊಡ್ಬೇಕಾಗಿತ್ತು. ಅದಕ್ಕೆ ಅದನ್ನ ಒಪ್ಪಿಕೊಂಡು ಬಸವಣ್ಣನವರು ಮಂಗಳ ವೇಳೆಗೆ ಬರ್ತಾರೆ. ಬಲದೇವರಸರ ಪುತ್ರಿಯನ್ನ ಮದುವೆ ಮಾಡ್ಕೊಳ್ತಾರೆ. ಶರಣರು ಮದುವೆಯನ್ನ ತಪ್ಪು ಅಂತ ಎಲ್ಲೂ ಹೇಳಿಲ್ಲ. ಬಾಲ್ಯ ಮಹಂತ ಶಿವಗಳು ಹೇಳ್ತಾರೆ, ಸಂಸಾರದಲ್ಲಿಯೂ ಸದ್ಗತಿಯುಂಟು ಕೇಳು ಮಗನೇ, ಸಂಸಾರದಲ್ಲಿಯೂ ಸದ್ಗತಿಯುಂಟು ಕೇಳು ಮಗನೇ, ಬಸವಾದಿ ಪ್ರಮಥರಿಗೇನಿದ್ದಿಲ್ಲವೇ ಸಂಸಾರ, ಸಂಸಾರವ ಪಿಡಿದು ಸನ್ಮಾರ್ಗದಲ್ಲಿ ನಡೆದಡೆ ಕುಶಲ ಶಂಕರ ತಾನೇ ಮೋಕ್ಷವನ್ನು ಕೊಡುವ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೋಳು ವಿಷವ ಬೆರೆಸಿದಂತೆ ಕಾಣ ರಾಮನಾಥ ಅಂತ.
ಅಲ್ಲಮ ಪ್ರಭುಗಳು ಹೇಳ್ತಾರೆ, ದಂಪತಿ ಏಕೋಭಾವವಾಗಿದ್ದಲ್ಲಿ ಗುಹೇಶ್ವರ ಲಿಂಗ ಕಾಣಬಂದಿತ್ತು. ಬಸವಣ್ಣ ಹೇಳ್ತಾರೆ, ಸತಿ ಪುರುಷರಿಬ್ಬರು ಪ್ರತಿದೃಷ್ಟಿಯಾಗಿ ಮಾಡಬಲ್ಲಡೆ, ಅದೇ ಮಾಟ ಕೂಡಲ ಸಂಗಮ ದೇವರ ಕೂಡುವ ಕೂಟ. ಸರ್ವಜ್ಞ ಹೇಳ್ತಾನಲ್ಲ, ಇಚ್ಛೆ ನರಿವ ಸತೀರೆ ಸ್ವರ್ಗಕ್ಕೆ ಕಿಚ್ಚು ಅಚ್ಚಂದ ಸರ್ವಜ್ಞ. ತಪ್ಪು ಅಂತ ಹೇಳಿಲ್ಲ ಶರಣರು. ಕಣ್ಣು ಎರಡಿದ್ರು ನೋಡೋದು ಒಂದೇ ಆಗಿರ್ತದೆ. ಹಾಗೆ ದಂಪತಿಗಳು ಎರಡು ಕಣ್ಣಿದ್ದಂಗಂತ. ಕಿವಿ ಎರಡಿದ್ರು ಕೇಳೋದು ಒಂದೇ ಆಗಿರ್ತದೆ, ಕಾಲು ಎರಡಿದ್ರು ಹೋಗುವಂತ ಗುರಿ ಒಂದೇ ಆಗಿರ್ತದೆ. ಹಾಗೆ ದಂಪತಿ ಇಬ್ಬರಾಗಿದ್ರು ಕೂಡ ಒಬ್ಬರನ್ನ ಒಬ್ರು ಸರಿಯಾಗಿ ಅರ್ಥ ಮಾಡಿಕೊಂಡು ಬದುಕಿದ್ದೇ ಆದ್ರೆ ಅವರಿಗೂ ಸದ್ಗತಿ ಉಂಟು. ಶರಣರು ಹೇಳಿದ್ರು, ಎತ್ತೆರಿಗೆಳಿತು ಕ್ವಾಣ ಕೆರೆಗೆಳಿತು ಅನ್ನುವಂತ ಇಜ್ಜೋಡು ಸಂಸಾರ ಆಗಿರ್ಬಾರ್ದು. 63 ದಂಪತಿಗಳಾಗಿರ್ಬೇಕಂತೆ, 36 ಆಗಿರ್ಬಾರ್ದು. 36 ಅಂದ್ರೆ ಹೆಂಗಿರ್ತಾವ? ಬೆನ್ನು ಕೂಡಿರ್ತಾವ. 63 ಅಂದ್ರೆ ಮುಖ ಕೂಡಿರ್ತಾವ. ಇಬ್ರು ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣೆಯ ಭಕ್ತೆ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೆ ಮಾಂಸ. ಬಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ, ಹೆಂಡದ ಮಡಕೆ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ ಅಂತ. ಗಂಡದೊಂದಾರಿ ಹೆಂಡತಿದೊಂದಾರಿ ಆಗಿರಬಾರ್ದು. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನಿಗೆ. ಒಂದಿಬ್ರು ಚರಜಂಗಮರು ಸಂಸಾರಿ ಲೇಸೋ ಸನ್ಯಾಸಿ ಲೇಸೋ, ಸಂಸಾರಿ ಆದ್ರೆ ಚಲೋನೋ ಸನ್ಯಾಸಿ ಆದ್ರೆ ಚಲೋನೋ ಅಂತಿಬ್ರು ವಾದ ಮಾಡ್ತಿರ್ತಾರೆ. ಒಬ್ಬನ ಹೇಳ್ತಿರ್ತಾನೆ, ಇಲ್ಲ ಸಂಸಾರಿಗಳ ಜೀವನನೇ ಚಲೋ. ಇನ್ನೊಬ್ಬನ ಹೇಳ್ತಾನೆ, ಇಲ್ಲ ಸನ್ಯಾಸಿಗಳ ಜೀವನನೇ ಚಲೋ. ಅವರಿಬ್ರು ಸರಿಯಾಗಿ ನಿರ್ಣಯಕ್ಕೆ ಬರಕ್ಕಾಗದೆ ಯಾರ ಹತ್ರಕ್ ಬರ್ತಾರ ಅವ್ರು ಅಂದ್ರೆ ಜೇಡ್ರ ದಾಸಿಮಯ್ಯನ ಹತ್ರಕ್ ಬರ್ತಾರೆ. ಜೇಡ್ರ ದಾಸಿಮಯ್ಯ ಸುಮಾರು ಮಧ್ಯಾಹ್ನ ಒಂದು 12-1 ಗಂಟೆ ಸಮಯ, ಒಳ್ಳೆ ಪ್ರಖರ ಸೂರ್ಯನ ಬೆಳಕು, ಅದರಲ್ಲಿ ಕುಂತು ಬಟ್ಟೆ ನೇಯ್ತಾ ಇದ್ದ. ಬಟ್ಟೆ ನೇಯುವಾಗ ಇವರಿಬ್ರು ಚರಜಂಗಮರು ಬಂದು ಜೇಡ್ರ ದಾಸಿಮಯ್ಯನ ಕೇಳಿದ್ರು, ಸಂಸಾರಿ ಲೇಸೋ ಸನ್ಯಾಸಿ ಲೇಸೋ ಅಂತ ಕೇಳಿದ್ರು. ಜೇಡ್ರ ದಾಸಿಮಯ್ಯ ಅಂದ, ಸ್ವಲ್ಪ ಹೊತ್ತು ಕೂಡ್ರಿ ಇಲ್ಲೇ, ನಾನು ನಿಮ್ಗೆ ಉತ್ತರ ಹೇಳ್ತೀನಿ ಅಂದ. ಹೆಂಡತಿಗೆ ಹೇಳ್ದ, ನೋಡೆ ನೂಲ್ ಕಟ್ಟಾಗಿದೆ, ದೀಪ ಹಚ್ಚಿ ತಂದ್ಕೊಡು ಅಂತ ಕೇಳ್ದ. ಸೂರ್ಯನ ಆ ಪ್ರಖರ, ಆ ಕಿರಣ, ಆ ಬೆಳಕಿನ ಇದರಲ್ಲಿ ನಿಮ್ಮ ದೀಪದ ಬೆಳಕು ಯಾವ ಲೆಕ್ಕ? ನೂಲ್ ಕಟ್ಟಾಗಿದೆ, ದೀಪ ಹಚ್ಚಿ ತಂದುಕೊಡು ಅಂದ ತಕ್ಷಣ ಚರಜಂಗಮರಿಗೆ ಅನಿಸ್ತೀನಿ, ತಲೆಗೆಳ ಕೆಟ್ಟದ ಈ ಮನುಷ್ಯನಿಗೆ, ಇಂಥ ಬೆಳಕಲ್ಲಿ ಕುತ್ಕೊಂಡು ಬಟ್ಟೆ ನೇಯ್ತಾ ಇದ್ದಾನೆ, ದೀಪ ಹಚ್ಚಿ ತಂದ್ಕೊಡು ಅಂತನಲ್ಲ. ಯಾರ ಹತ್ರ ಬಂದ್ವಿ ನಾವಂತೂ ಒಂಚೂರು ಹಿಂಗೆ ನೋಡ್ತಾ ಕೂತಿದ್ರು. ಅಷ್ಟೊತ್ತಿಗೆ ಏನ್ ಮಾಡಿದ್ಲ, ಆಕೆನು ದೀಪ ಹಚ್ಚಿ ತಂದ್ಕೊಟ್ರು. ನೀವ್ ಯಾರಾದ್ರೂ ಹೆಣ್ಣು ಮಕ್ಕಳು ಹಿಂಗ ಕೇಳಿದ್ರೆ ನಿಮ್ ಗಂಡಂದಿರ್ ತಂದ್ಕೊಡ್ತಿದ್ರ? ಯಾಕ್ರಿ ಹುಚ್ಚಾಸ್ಪತ್ರೆಗೆ ಹೋಗ್ಬೇಕೇನಂತಿದ್ರಿ? ಆದ್ರೆ ಆಕೆ ವಿಚಾರ ಮಾಡಿದ್ಲು, ನನ್ ಗಂಡ ಈ ರೀತಿ ಕೇಳ್ಬೇಕಾದ್ರೆ ಏನೋ ಉದ್ದೇಶ ಅದರಲ್ಲಿ ಇದೆ ಅಂತ. ಆಕೆ ಏನ್ ಮಾಡಿದ್ಲು ಅಂದ್ರೆ, ಹಿಂಗೆ ಬೇಸಿಗೆ ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ಗಡಿಗೆಯಲ್ಲಿ ಬೆಳಗ್ಗೆ ಎದ್ದ ತಣ್ಣನ ಅಂಬಲಿ ಮಾಡಿಟ್ಟಿದ್ಲು ಮಧ್ಯಾಹ್ನ ಕುಡಿಯಕ್ಕೆ. ಬಂದಂತ ಚರಜಂಗಮರಿಗೆ ತನ್ನ ಗಂಡಗೆ ತಾಟ್ನಲ್ಲಿ ಅಂಬಲಿ ಹಾಕೊಟ್ಲು. ಇವ ಅಂದ ಜೇಡ್ರ ದಾಸಿಮಯ್ಯ, ಅಂಬಲಿ ಸುಡ್ತಾ ಇತ್ ನೋಡು, ಬೀಸಣಿಕೆ ಹಾಕಂದ. ತಣ್ಣನ ಅಂಬಲಿ 3 ಜನಕ್ಕೂ ಕೂಡ್ಸಿ ನೀಡ್ಯಾಳ. ಏನ್ ಮನುಷ್ಯ ಇವ ಅಂತ ಅನಿಸ್ತು ಮತ್ತು ಅವರಿಗೆ. ಈಕೆ ಏನ್ ಮಾಡಿದ್ಲು, ತಂದು ಬೀಸಣಿಕೆ ಹಾಕಿದ್ಲು. ಹಾಕ್ತಿದ್ರ ನೀವ್ಯಾರ? 3 ಜನಕ್ಕೂ ಕುಡಿಯಕ್ ನೀರಿಟ್ಟಿದ್ಲು. ನೀರ್ ಬೇಕು ಅಂದ ಮತ್ತೊಂದ್ ಚರಿಗೆ ತಂದಿಟ್ಲು. ಅವಾಗ ಜೇಡ್ರ ದಾಸಿಮಯ್ಯ ಚರಜಂಗಮರಿಗೆ ಹೇಳ್ದ, ಇಂಥ ಹೆಂಡತಿ ಏನಾದ್ರೂ ಸಿಕ್ಸೆ ಸಂಸಾರಿನೇ ಲೇಸು, ಇಲ್ಲದ ಇದ್ರ ಸನ್ಯಾಸಿ ಲೇಸು.
ಹಿಂಗ ತಿಳ್ಕೊಂಡು ನಡೆಯುವಂತ ಏನಾದ್ರೂ ಸಂಸಾರಿಗಳಾಗಿದ್ರೆ ಸಂಸಾರಿನೇ ಲೇಸು, ಇಲ್ಲದೆ ಇದ್ರೆ ಸಾಕ್ರೆಟಿಸ್, ನೀವೆಲ್ಲ ಹೆಸರು ಕೇಳಿರಿ, ಜಗತ್ ಪ್ರಸಿದ್ಧ ತತ್ವಜ್ಞಾನಿ. ಆತ ಒಂದು ಮಾತನ್ನ ಹೇಳ್ತಾನೆ, ಎಲ್ಲರೂ ಅವಶ್ಯವಾಗಿ ಮದುವೆ ಆಗ್ರಿ, ಒಳ್ಳೆ ಹೆಂಡತಿ ಸಿಕ್ಕರೆ ಸುಖಿಯಾಗಿರ್ತೀರಿ, ಇಲ್ಲದೆ ಇದ್ರೆ ವೇದಾಂತಿಗಳಾಗ್ತೀರಾ ಅಂತ. ಸಾಕ್ರೆಟಿಸ್ ನನ್ ಹೆಂಡತಿ ಹೆಂಗಿದ್ಲು ಅಂದ್ರೆ ಆಕೆಗೆ ಅಮೆಜಾನ್ ಅಂತ ಕರೀತಿದ್ರಲ್ಲಿ ಮಂದಿ. ಈ ಜಗತ್ನಲ್ಲಿ ಅತ್ಯಂತ, ಈ ವಿಶ್ವದಲ್ಲಿ ರಭಸವಾಗಿ ಹರಿಯುವಂತ ಉದ್ದನೆ ನದಿ ಯಾವುದು ಅಂದ್ರೆ ಅಮೆಜಾನ್. ಅದಕ್ಕೆ ಗಂಡು ಬೀರಿ ನದಿ ಅಂತ ಕರೀತಾರೆ. ಆ ನದಿಯನ್ನು ಹೋಲಿಕೆ ಮಾಡ್ತಿದ್ರಕ್ಕೆ, ಹಂಗಿದ್ಲಕ್ಕೆ. ಆಕೆಯನ್ನು ಹುಡ್ಕೊಂಡು ಎಲ್ಲೆಲ್ಲಿಂದ ತತ್ವಜ್ಞಾನಿಗಳು ಸಾಕ್ರೆಟಿಸ್ನ ಹುಡ್ಕೊಂಡು ಬರ್ತಿದ್ರು. ಒಂದ್ಸತಿ ಹೀಗೆ ಒಂದಿಷ್ಟು ಜ್ಞಾನಿಗಳು ಬಂದಿದ್ರು, ಚಿಂತನ ನಡೆದಿತ್ತು. ಆ ಚಿಂತನ ನಡೆದಿತ್ತು, ಈಕೆ ವಟ 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 ಬೈತಾನೆ ಇದ್ಲು. ಅವ ಅದ್ರ ಕಡೆ ಲಕ್ಷ್ಯ ಕೊಡ್ಲಿಲ್ಲ, ತನ್ನ ಪಾಡಿ ತಾನು. ಕೊನೆಗೆ ಏನ್ ಮಾಡಿದ್ಲಕ್ಕೆ ಅಂದ್ರೆ ಒಂದು ಮುಸ್ರೆ ನೀರು ತಗೊಂಡು ಬಂದವ್ರ ಎದುರಿಗೆ ಅವನ್ ತಲೆ ಮೇಲೆ ಸುರಿದ್ಲು. ಬಂದವರು ಗಾಬರಿಯಾಗಿ ಎದ್ದು ನಿಂತ್ರು. ಸಾಕ್ರೆಟಿಸ್ ಅಂದ, ಇಷ್ಟ್ಯಾಕ್ ಗಾಬರಿಯಾಗಿರು, ಕೂಡ್ರಿ, ಏನಾಗ್ಲಿಲ್ಲ. ಇಷ್ಟೊತ್ತು ಗುಡುಕ್ತು, ಈಗ ಮಳೆ ಆಯ್ತು ಅಂದವ. ಇಷ್ಟೊತ್ತು ವಟ ವಟ ಅಂತ ಬೈದಿದ್ದೇನದು ಗುಡುಗು, ಈಗ ಮುಸ್ರೆ ನೀರು ತಂದು ಸುರಿದಿದ್ದು ಮಳೆ ಆಯ್ತು. ಯಾರೋ ಒಬ್ಬ ಆಕಿ ಬೈತಿದ್ಲಂತ ಒಳಗಡೆ, ಅಡ್ಗೆ ಮಾಡ್ಕೊಂತ ಒಳಗಡೆ ಇದ್ದು, ಇವಾಗ ಕಟ್ಟೆ ಮೇಲೆ ಕುತ್ಕೊಂಡು ನಗ್ತಿದ್ನಂತೆ ಆಕೆ ಬೈದಂಗೆ. ಯಾರೋ ಒಬ್ಬ ಹುಡುಗ ದಾರಿಲಿ ಹೋಗೋನು ಆಕೆ ಬೈಯೋದ್ ಕೇಳಿಸ್ತಿತ್ತು. ಸಾಕ್ರೆಟಿಸ್ ಕಟ್ಟೆ ಮೇಲೆ ಕೂತಿದ್ದ, ಮಾತಾಡಿಸ್ತಾವ, ಅಲ್ಲ ಎಂತ ಹೆಣ್ಮಗಳು, ಗಯ್ಯಾಳಿ ಹೆಣ್ಮಗಳು, ಎಲ್ಲೆಲ್ಲಿಂದ ಹುಡ್ಕೊಂಡು ಬರ್ತಾರೆ, ಆಕೆ ಬೈಯೋದು ಇಲ್ಲಿಗೆ ಬೀದಿಗೆ ದಾರಿ ಕೇಳಿಸ್ತೈತೆ, ರೋಡಿಗೆ. ಇಂಥ ಹೆಣ್ಮಗಳ ಜೊತೆ ಯಾಕೆ ಜೀವನ ಮಾಡ್ತೀರಾ, ಬಿಟ್ಟು ಬಂದ್ಬಿಡ್ಬಾರ್ದ ಆಕೆನ ಹೊರಗಡೆ ಅಂತ ಕೇಳಿದ್ನಂತೆ. ಅದಕ್ಕೆ ಸಾಕ್ರೆಟಿಸ್ ಹೇಳಿದ್ನಂತೆ, ಆಕೆನೂ ಸುಂದರವಾಗಿದ್ದಾಳೆ, ಆಕೆ ನನ್ನನ್ನು ಯಾವಾಗ್ಲೂ ಹೊಗಳೋಂತ ಹೆಂಡತಿ ಸಿಕ್ಕಿದ್ರೆ ಚಲೋ ಇತ್ತು, ಆದ್ರೆ ಪ್ರತಿದಿನ ಬೈತಾ ನನ್ನ ಜಾಗೃತಿಯಿಂದ ಇಟ್ಟು ನಾನು ಇಂಥ ತತ್ವಜ್ಞಾನಿ ಆಗ್ಲಿಕ್ಕೆ, ವೇದಾಂತಿ ಆಗ್ಲಿಕ್ಕೆ ಕಾರಣ ಯಾರು ಅಂದ್ರೆ ಆಕೆ ನನ್ನ ಗುರು, ನನ್ನ ಹೆಂಡತಿ ಅಂತ. ಆಕೆನ ಯಾಕೆ ಬಿಟ್ಟು ಬರೋದು ಅಂತ. ಬದುಕು ನೋಡ್ಲಿಕ್ಕೇನ್ ಅಷ್ಟು ಚಂದ ಇರ್ಲಿಲ್ಲಂತೆ ಸಾಕ್ರೆಟಿಸ್, ಆದ್ರೆ ಅವನು ಬದುಕು ಬಹಳ ಸುಂದರವಾಗಿತ್ತು. ನೋಡ್ಲಿಕ್ಕೆ ಸುಂದರವಾಗಿದ್ದವರೆಲ್ಲ ಅವರು ಬದುಕು ಸುಂದರವಾಗಿರ್ತದೆ ಅಂತಿಲ್ಲ. ಕುರೂಪದಿಂದ ಇದ್ದವರು ಬದುಕನ್ನ ಬಹಳ ಸುಂದರವಾಗಿ ಬದುಕ್ತವ್ರು ಈ ಜಗತ್ನಲ್ಲಿ ಇದ್ದಾರೆ. ಹಾಗಾಗಿ ಸಾಕ್ರೆಟಿಸ್ ಜೇಡ್ರ ದಾಸಿಮಯ್ಯ ಹೇಳ್ತಾರೆ, ಇಂಥ ಹೆಂಡತಿ ಏನಾದ್ರೂ ಸಿಕ್ಕ್ರೆ, ಯಾಕೆಂದ್ರೆ ಜೇಡ್ರ ದಾಸಿಮಯ್ಯ ತನ್ನ ಹೆಂಡತಿಯನ್ನ ಕುರಿತು ಬಹಳ ಚಂದ ಹೇಳ್ತಾನ ವಚನದಲ್ಲಿ. ಹೆಂಡತಿ ಯಾಗಿದ್ದಾಳೆ ಅಂದ್ರೆ ಆ ಮಕ್ಳು ಗಲ್ಗ್ಲ ಮಾಡ್ಬೇಡ ಅಂತ. ದುಗ್ಗಳೆ ಆತನ ಹೆಂಡತಿ ಹೆಸರು. ಆಕೆಯನ್ನ ಕುರಿತು ಹೇಳ್ತಾನ ಆತ, ನನ್ನ ಹೆಂಡತಿ ಹೇಗಿದ್ದಾಳೆ ಅಂದ್ರೆ ಬಂದುದ ನರಿದು ಬಳಸುವಳು, ಬಂದುದ ನರಿದು ಬಳಸುವಳು, ತಂದುದ ಪರಿಣಾಮಿಸುವಳು, ಬಂದು ಬಳಗವ ಮರೆಸುವಳು, ದುಗ್ಗಳೆಯ ತಂದು ಬದುಕಿದನು ಕಾಣ ರಾಮನಾಥ. ಗಂಡನ ಸಂಪಾದನೆ ಎಷ್ಟಿದೆ ಅದನ್ನ ತಿಳ್ಕೊಂಡು ಖರ್ಚು ಮಾಡ್ತಿದ್ಲ. ಗಂಡನ ಸಂಪಾದನೆ ದಿನಕ್ಕೆ 200 ರೂಪಾಯಿ, ನೀವು ಖರ್ಚು ಮಾಡೋದು 400 ರೂಪಾಯಿ. ಆದ್ರೆ ಏನ್ ಮಾಡ್ಬೇಕು, ಇನ್ನೊಂದ್ 200 ರೂಪಾಯಿಗವ ಏನ್ ಮಾಡ್ಬೇಕ್ರಿ? ಸಾಲ ಮಾಡ್ಬೇಕು, ಇಲ್ಲ ಲಂಚ ವಂಚನೆ ಮೋಸ ಮಾಡ್ಬೇಕು. ಆದ್ರೆ ಶರಣರ ಬದುಕೆ ಆಗಿತ್ತು. ಆಯ್ದಕ್ಕಿ ಮಾರಯ್ಯ, ಲಕ್ಕಮ್ಮ, ಮಾರಯ್ಯ ಒಂದು ದಿನ ಜಾಸ್ತಿ ಅಕ್ಕಿ ತಂದಿದ್ದ. ಬಸವಣ್ಣನ ಅನುಭವ ಮಂಟಪ ಶರಣರ ಬದುಕೆ ಆಗಿತ್ತು ಅಂದ್ರೆ ಇವತ್ತಿಗೆ ಎಷ್ಟು ಬೇಕು ಅಷ್ಟೇ, ನಾಳೆಗೆ ಅಂತ ಸಂಗ್ರಹ ಮಾಡುವಂಗಿಲ್ಲ. ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ನಲ್ಲದೆ ಜಾಸ್ತಿ ತಂದಿದ್ದ ಆತ.
ಐದಕ್ಕಿ ಮಾರಯ್ಯ. ಬಾಗ್ಲಲ್ಲಿ ನಿಂತು ಗಮನಿಸ್ತಾಳೆ, ಒಳಗಡೆ ಕರ್ಕೊಳ್ಳಲ್ಲ ಗಂಡನ್ನ, ಹೊರಗಡೆನೆ ನಿಂತು ಕೇಳ್ತಾಳೆ, ಇದೇನು ಒಮ್ಮನವ ಮೀರಿ ಇಮ್ಮನವ ತಂದಿರಿ? ಯಾಕೆ ಒಂದು ಪಟ್ಟೋಗಿ ಎರಡು ಪಟ್ಟು ತಂದಿರಲ್ಲ ಅಂದ್ಲ. ಗಂಡ ಹೇಳ್ದ, ಇರ್ಲಿ ಬಿಡಲಕ್ಕ, ನಾಳೆಗಾಗ್ತದೆ ಎಂದ. ಹೆಣ್ಣು ಮಕ್ಕಳು ಅಂದ್ರೆ ಮೊಣಕಾಲ್ ಕೆಳಗ್ ಬುದ್ಧಿ, ಆಕೆ ಮುಕ್ತಿಗೆ ಉಪಾಯನೇ ಇಲ್ಲ, ಆಕೆ ನರಕದ ಬಾಗಿಲು. 108 1 2 ಅಲ್ಲ ಆಕೆ ಬಗ್ಗೆ ಕತೆ ಕಟ್ಟಿದ್ದು. ಆದ್ರೆ 12ನೇ ಶತಮಾನ ಯಾಗಿತ್ತು ಬಸವಣ್ಣನ ಕ್ರಾಂತಿ ಅಂದ್ರೆ, ಹೆಣ್ಣಿಗೆ ಅವಕಾಶವನ್ನ ಕೊಟ್ರೆ ಗಂಡಸಿಗಿಂತ ಮುಂದೆ ಬರಬಲ್ಲಳು ಅಂತಕ್ಕಂಥದನ್ನ ತೋರಿಸ್ಕೊಟ್ಟಂತ ಮಹಾ ಪುರುಷ ಯಾರು ಅಂದ್ರೆ ಬಸವಣ್ಣ. ಒಬ್ಬ ಹೆಣ್ಣು ಮಗಳು ಕೇಳ್ತಾಳೆ ಗಂಡನ್ನ, ನೀವ್ಯಾರಾದ್ರೂ ನಿಮ್ಮ ಗಂಡಂದಿರ ಸಂಪಾದನೆ ದಿನಕ್ಕೆ 500 ರೂಪಾಯಿ ಇತ್ತು, ಅವತ್ತೊಂದು 1000 ರೂಪಾಯಿ ತಂದಿದ್ರೆ ಏನ್ ಮಾಡ್ತೀರಿ ನೀವು? ಏನ್ ಮಾಡ್ತಿದ್ರಿ ರೀ? ದಿನ ಮಾಡೋ ಸೇವೆಗಿಂತ ಅವತ್ತು ವಿಶೇಷವಾಗಿರ್ತದೆ. ಒಂದ್ ವೇಳೆ 500 ರೂಪಾಯಿ ತರೋನು 200 ರೂಪಾಯಿ ತಂದ ಅಂದ್ರೆ ಅವತ್ತು ಒಲೆನೇ ಹಚ್ಚಲ್ಲ. ಆದ್ರೆ ಶರಣರ ಬದುಕು ಆಗಿರ್ಲಿಲ್ಲ. ಬಾಗ್ಲಲ್ಲೇ ನಿಂತು ಕೇಳ್ತಾಳೆ, ಇದೇನು ಒಮ್ಮನವ ಮೀರಿ ಇಮ್ಮನವ ತಂದಿರಿ? ಒಂದು ಪಟ್ಟು ಹೋಗಿ ಯಾಕೆ 2 ಪಟ್ಟು ತಂದ್ರಿ? ಇರ್ಲಿ ಬಿಡು ಲಕ್ಕ ಅಂದ. ನಾಳೆಗಾಗ್ತದೆ ಎಂದ. ಅದಕ್ಕೆ ಗಂಡನಿಗೆ ಹೇಳ್ತಾಳಾಕೆ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ. ಈ ಸಖಿ ಆಸೆ ನಿನಗೇಕೆ ಮಾರಯ್ಯ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದಿ ಬೋನ. ನೀ ಎಲ್ಲಿಂದ ತಂದಿ ಇವತ್ತಿಗೆ ಎಷ್ಟು ಬೇಕಷ್ಟೇ ನಾನು ತಗೋತೀನಿ, ಹೆಚ್ಚಾಗಿರೋದನ್ನ ನೀ ಎಲ್ಲಿಂದ ತಂದಿ ತಗೊಂಡೋಗಿ ಅಲ್ಲೇ ಸುರದ್ ಬಾ. ನೀವೆಲ್ಲರೂ ಹಿಂಗೆ ಅಂದಿದ್ರೆ ಬಹುಶಃ ಈ ಜಗತ್ತಿನಲ್ಲಿ ಲಂಚ ವಂಚನೆ ನಡೆಯೋದಿಲ್ಲ. ಎಂತ ಬದುಕು ಶರಣರ ಬದುಕು. ಸಂಸಾರನ ಬಸವಣ್ಣವರು ಕೂಡ ಮದುವೆ ಮಾಡ್ಕೊಂಡ್ರು. ಅವರು ಬದುಕನ್ನ ಬದುಕಿದ್ರು. ಯಾಕೆ ಬದುಕಿದ್ರು? ಶರಣರು ತಪ್ಪಂತ ಹೇಳಿಲ್ಲ, ಆದ್ರೆ ಕೆಲವು ದಿನ ಇದ್ದೋಗ್ಲಿಕ್ಕೆ ನಾವು ಬಂದವ್ರು, ನಾವ್ಯಾರು ಇಲ್ಲೇನು ಶಾಶ್ವತವಾಗಿ ಉಳಿಲಿಕ್ಕೆ ಬಂದಿಲ್ಲ. ಒಂದಿಷ್ಟು ಅತಿ ಮೋಸ, ಅತಿ ವಂಚನೆ. ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ಹಾವಿನ ಬಾಯ ಕಪ್ಪೆ ಹಸಿದು. ಬಹುಶಃ ಎಲ್ಲೋ ನೋಡಿದ್ರು ಅಂತ ಘಟನೆ, ಈ ಘಟನೆ ಬಹಳ ಅದ್ಭುತವಾಗಿ ಬರೀತಾರೆ. ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ, ಶೂಲನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೈಸು ಕಾಲ ಬದುಕುವನು, ಕೆಡುವ ಒಡಲ ನಚ್ಚಿ ಕಡು ಹುಸಿಯನೇ ಹುಸಿದು ಒಡಲ ಒರೆವವರ ಮೆಚ್ಚ ಕೂಡಲ ಸಂಗಮ ದೇವ. ಒಂದು ಹಾವಿತ್ತಂತೆ, ಕಪ್ಪೆ ಹಿಡಿದಿತ್ತಂತೆ. ಅರ್ಧ ಕಪ್ಪೆ ನುಂಗಿತ್ತು, ಇನ್ನೊಂದು ಅರ್ಧ ಕಪ್ಪೆ ಹೊರಗಿತ್ತು. ಈ ಕಪ್ಪೆ ಏನ್ ಮಾಡ್ತಿತ್ತು ಅಂದ್ರೆ ಅದ್ರ ಮುಂದೊಂದು ನೊಣ ಅಡ್ಡಾಡ್ತಿತ್ತು. ಆ ನೊಣ ಹಿಡಿಲಿಕ್ಕೆ ಕಪ್ಪೆ ನಾಲ್ಗೆ ತೆಗಿತಿತ್ತು. ಕಪ್ಪೆ ಎದ್ರ ಬಾಯಲ್ಲಿದೆ? ಎದ್ರ ಬಾಯಲ್ಲಿದ್ದಾರೆ? ಹಾವಿನ ಬಾಯಲ್ಲಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಏನಾಗುತ್ತೆ ಕಪ್ಪೆ, ನಾನಿನ್ನು ಕೆಲವೇ ಕ್ಷಣಗಳಲ್ಲಿ ಬದುಕಿರ್ತೀನಿ ಅಂತಕ್ಕಂಥ ಪ್ರಜ್ಞೆ ಇಲ್ಲದೆ ಮತ್ತೊಂದನ್ನು ಹಿಡಿಲಿಕ್ಕೆ ನಾಲ್ಗೆ ತೆಗಿತಾ ಇದೆ. ಹಂಗೆ ಬಸವಣ್ಣವ್ರು ಹೇಳ್ತಾರೆ, ಶೂಲ ನೇರುವ ಕಳ್ಳ. ಒಬ್ಬ ವ್ಯಕ್ತಿಗೆ ಮರಣದಂಡನೆ ಶಿಕ್ಷೆ ಅಂತ ವಿಧಿಸಿದಾಗ ನಿನ್ನ ಕೊನೆ ಆಸೆ ಏನು ಅಂತ ಕೇಳ್ತಾರೆ. ಕೇಳ್ತಾರಲ್ರಿ? ಕೇಳ್ತಾರೆ. ಅವಾಗ ನಾನು ಗೋಧಿ ಹುಗ್ಗಿ ತುಪ್ಪ ಉಣ್ಬೇಕು, ಹೋಳಿಗೆ ತುಪ್ಪ ಉಣ್ಬೇಕಂದ್ರೆ ಈಗ ಅದನ್ನು ಉಂಡು ನೀ ಎಷ್ಟು ಕಾಲ ಬದುಕಿರೋನಿದ್ದಿ? ಶೂಲ ನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೈಸು ಕಾಲ ಬದುಕುವನು, ಕೆಡುವ ಒಡಲ ನಚ್ಚಿ. ನಿಮ್ಗೆಲ್ಲರಿಗೂ ಗೊತ್ತು, ಈ ಶರೀರ ಒಂದಲು ಮಣ್ಣಲ್ಲಿ ಮಣ್ಣಾಗ್ತದೆ. ನೀನು ಪ್ರತಿದಿನ ಗೋಡಂಬಿ, ದ್ರಾಕ್ಷಿ, ಜೇನುತುಪ್ಪ ಇದನ್ನೇ ತಿಂದ್ರು ಶರೀರ ಮುಪ್ಪಾಗದನ್ನ ಯಾರು ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ. ನಿಮ್ಮ ನಿಯಂತ್ರಣದಲ್ಲಿ ಇಲ್ಲ ಇದು ಶರೀರ. ಜಗತ್ತು ಆವರ್ತನಶೀಲ ಜಗತ್ತು, ನಿಮಿಷ ನಿಮಿಷಕ್ಕೂ ಬದಲಾವಣೆ ಆಗ್ತಿರ್ತದೆ. ಬಾಲ್ಯ, ಯೌವನ, ಮುಪ್ಪು ಎಲ್ಲರಿಗೂ ಕಟ್ಟಿಟ್ಟ ಬುತ್ತಿ. ಇದು ಶರೀರ ನನ್ನ ಮಾತೇನಾದ್ರು ಕೇಳುತ್ತೆ ಅಂತ ಆದ್ರೆ
ನನಗೆ ನನ್ನ ಶರೀರ ಯೌವನದಿಂದನೇ ಇರಬೇಕು ಅಂತ ಆಸೆ. ನನ್ನ ಮಾತು ಕೇಳುತ್ತೇನು? ನನ್ನ ಚರ್ಮ ಸುಕ್ಕುಗಟ್ಟಬಾರದು ಅಂತ ನನಗೆ ಆಸೆ ಇದೆ. ನನ್ನ ಮಾತು ಕೇಳುತ್ತೇನು? ನನ್ನ ಕೂದಲು ಬೆಳ್ಳಗಾಗಬಾರದು ಅಂತ ನನ್ನ ಇಚ್ಛೆ ಇದೆ. ಕೇಳ್ತವ? ನನ್ನ ಕಣ್ಣು ಮಂಜಾಗಬಾರದು ಅಂತ ನನ್ನ ಇಚ್ಛೆ ಇದೆ. ನನ್ನ ಹಲ್ಲು ಉದುರಬಾರದು ಅಂತ ನನ್ನ ಇಚ್ಛೆ ಇದೆ. ನನ್ನ ಮಾತೇನಾದ್ರು ನನ್ನ ಶರೀರ ಕೇಳ್ತದೆ ಅಂದ್ರೆ? ನೀವೇನೇ ತಿಂದ್ರು 4 ವರ್ಷ ಜಾಸ್ತಿ ಬದುಕಬಹುದೇನೋ, ಆದ್ರೆ ಸಾವಿಂದ ತಪ್ಪಿಸ್ಕೊಳ್ಳಿಕ್ ಯಾರಿಂದನೂ ಸಾಧ್ಯ ಇಲ್ಲ. ಕೆಡುವ ಒಡಲು ಒಂದು ದಿನ ಮಣ್ಣಲ್ಲಿ ಮಣ್ಣಾಗುವಂಥದ್ದು. ಇದಕ್ಕೆ ಇದನ್ನ ನೆಚ್ಚಿ ಎಷ್ಟು ಸುಳ್ಳು, ಎಷ್ಟು ಮೋಸ, ಎಷ್ಟು ವಂಚನೆ, ಎಷ್ಟು ಬೇಕು ನಮಗೆ, ಎಷ್ಟು ಸಂಪಾದನೆ ಮಾಡಿಕೋಬೇಕು ಅನ್ನುವಂತ ಅಪಾಪಿ. ಕೆಡುವ ಒಡಲ ನಚ್ಚಿ ಕಡು ಹುಸಿಯನ್ನೇ ಉಸಿದು ಒಡಲ ಬರೆವವರ ಮೆಚ್ಚ ಕೂಡಲ ಸಂಗಮ ದೇವ. ಇದಕ್ಕೆ ನಾವೇನಾದ್ರು ನೀವು ಒಂದಿಷ್ಟು ಸಮಾಜದಲ್ಲಿ ಒಳ್ಳೇದು ಮಾಡಿದ್ರೆ ನೆನ್ಪು ಮಾಡ್ಕೋತೀವಿ. ಇವತ್ತು ವೀರಭದ್ರಪ್ಪರ ನೆನ್ಪು ಮಾಡ್ಕೋತೀವಿ. ಯಾಕೆ ನೆನ್ಪು ಮಾಡ್ಕೋತೀವಿ? ಸಮಾಜಕ್ಕೆ ಅವರಿಂದ ಏನೋ ಕೊಡುಗೆ ಇದೆ ಅಂತ ನೆನ್ಪು ಮಾಡ್ಕೋತೀವಿ. ಸುಮ್ನೆ ಯಾಕೆ ನೆನ್ಪು ಮಾಡ್ಕೋತೀವಿ? ಹೌದಿಲ್ರಿ? ನಮ್ಮ ಶರೀರಕ್ಕೆ ಬೆಲೆ ಇರೋದು ಯಾವಾಗ? ಒಳಗಡೆ ಒಂದು ಚೈತನ್ಯ ಇದೆ. ಆ ಚೈತನ್ಯ ಇರೋವರೆಗಷ್ಟೇ ನಿಮ್ಮ ಶರೀರಕ್ಕೆ ಬೆಲೆ. ಹೌದಾ? ನಿನ್ನೆ ನಮ್ಮ ಶರಣರು ಯಾರು ಬಸವಲಿಂಗಪುರ ವಚನ ಹೇಳುವಾಗ ಹೇಳಿದ್ರಲ್ಲ, ವ್ಯಾಧನೊಂದು ಮೊಲವ ತಂದಡೆ ಸಲುವ ಆಗಕ್ಕೆ ಬೆಲೆಗೈವರಯ್ಯ. ನೆಲನಾಳದನ ಹೆಣನೆಂದರೆ ಒಂದಡಕಿಗೆ ಕೊಂಬುವರಿಲ್ಲ ನೋಡಯ್ಯ. ಮೊಲಕ್ಕಿಂತ ಕರಕಷ್ಟು ನರನ ಬಾಳುವೆ ಸಲೆ ನಂಬೋ ನಮ್ಮ ಕೂಡಲ ಸಂಗಮ ದೇವನ. ವ್ಯಾಧ ಅಂದ್ರೆ ಒಬ್ಬ ಬೇಟೆಗಾರ ಬೇಟೆ ಆಡ್ಕೊಂಡು ಜಂಗಲಿಗೆ ಹೋಗಿ, ಮೊದಲೆಲ್ಲ ಬೇಟೆ ಆಡೋದೊಂದು ಹವ್ಯಾಸ ಇತ್ತು, ಗೊತ್ತು ನಿಮ್ಗೆ. ಅಲ್ಲಿ ಹೋಗಿ ಜಿಂಕೆ, ಮೊಲ, ಸಾರ್ಗ, ಇಂತ ಹಂದಿ ಇಂಥವನ್ನೆಲ್ಲ ಹೊಡ್ಕೊಂಡು ಬರ್ತಾರೆ. ಅದನ್ನ ತಿನ್ನುವಂತವ್ರು ಹಣ ಕೊಟ್ಟು ಕೊಂಡ್ಕೊತಾರಿಲ್ರಿ? ಈ ದೇಶವನ್ನೇ ಆಳಿದ ರಾಜನ ನಿಮ್ಮೂರಿಗೆ ಮದುವೆಗೆ ಅಂತ ಬಂದಿರ್ತಾರೆ. ನಿಮ್ಮ ಮನೆ ಆಜು ಬಾಜು ಅಕ್ಕಪಕ್ಕ ಮದುವೆ ನಡೆದಿರುತ್ತೆ. ಬೀಗರು ಬಂದವ್ರು ಏನ್ ಮಾಡ್ತಾರೆ? ಆ ಮದುವೆ ಗದ್ಲದಲ್ಲಿ ಚಪ್ಪಲಿ ಬಿಟ್ಬಿಟ್ರೆ ಚಪ್ಪಲಿ ಕಳ್ತನ ಆಗ್ತಾವ್ರಿ. ಅದಕ್ಕೊಂದು 4 ಅಕ್ಕಿ ಕಾಳ ಹಾಕಿ ಬಂದು ನಾನು ಚಪ್ಪಲಿ ಹಾಕೊಂಡು ಹೋಗ್ಬರ್ತೀನಿ. 1 ತಾಸು ಅಕ್ಕಿ ಕಾಳ ಹಾಕಿ ಬರೋ ತನಕ, ಮುಹೂರ್ತ ಮುಗಿಸಿ ಬರೋ ತನಕ 1 ತಾಸು ನಿಮ್ ಮನೆ ಮುಂದೆ ಚಪ್ಪಲಿ ಬಿಟ್ಟು ಹೋಗ್ತೀನಿ ಅಂದ್ರೆ ಏನಂತೀರಿ ನೀವು? ಕಾಲಗಿನ ಚಪ್ಪಲಿ ನಿಮ್ ಮನೆ ಮುಂದೆ ಬಿಟ್ಟು ಹೋಗ್ತೀನಿ ಅಂದ್ರೆ ಏನಂತೀರ? ಬಿಟ್ಟೋಗ್ರಿ ಅಂತೀರ. ಹೌದಾ? ಈ ದೇಶವನ್ನೇ ಆಳಿದ ರಾಜನ ಹೆಣ ಇದೆ, 1 ಅರ್ಧ ಗಂಟೆ ನಿಮ್ ಮನೆ ಮುಂದೆ ಇಟ್ಟು ಹೋಗ್ತೀನಿ ಅಂದ್ರೆ ಇಟ್ಕೋತೀರ? ಕಾಲಗಿನ ಚಪ್ಪಲಿ ನಿಮ್ ಮನೆ ಮುಂದೆ 1 ತಾಸು ಬಿಟ್ಟು ಹೋಗ್ತೀನಿ ಅಂದ್ರೆ ಬಿಟ್ಟೋಗ್ರಿ ಅಂತೀರ. ಈ ದೇಶವನ್ನೇ ಆಳಿದ ರಾಜನ ಹೆಣ ಇದೆ, ಪ್ರಧಾನ ಮಂತ್ರಿ ಹೆಣ ಇದೆ, ರಾಷ್ಟ್ರಪತಿ ಹೆಣ ಇದೆ, ಅಥವಾ ನಿಮ್ ದೊಡ್ಡ ದೊಡ್ಡ ಜಗದ್ಗುರುಗಳ ಹೆಣ ಇದೆ, 1 ಅರ್ಧ ತಾಸು ನಿಮ್ ಮನೆ ಮುಂದೆ ಇಟ್ಟು ಹೋಗ್ತೀನಿ ಅಂದ್ರೆ ಇಟ್ಕೋತೀರಿ? ಈ ಆರಾಮಿಲ್ಲ ಅಂತ 1 ಕಾರ್ ಬಾಡಿಗೆ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಒಯ್ದಿರ್ತಾರೆ. ಹಾಸ್ಪಿಟ್ಲಲ್ಲಿ ಏನಾದ್ರು ಜೀವ ಹೋಯ್ತು ಅಂದ್ರೆ ಅದೇ ಕಾರ್ನವ್ನು ಹೇಳ್ತಾನೆ, ಯಾವ್ದಾರ ಆಂಬುಲೆನ್ಸ್ ನೋಡ್ರಿ, ನನ್ ಕಾರಲ್ಲಿ ಬೇಡ ಅಂತಾರಿಲ್ರಿ? ಒಂದಿಷ್ಟು ಮಣ್ಣು ಮಾಡೋದ್ ಲೇಟ್ ಆದ್ರೂ ಬಂದಿರೋ ಹಿರಿಯರೆಲ್ಲ ಹೇಳ್ತಾರೆ, ನೆನ್ನೆ ಬೆಳಗ್ಗೆನ ಜೀವ ಹೋಗ್ಯದಪ್ಪ, ಬೇಗ ಎತ್ರಿ. ಹಂಗಾರೆ ಈ ಶರೀರಕ್ಕೆ ಬೆಲೆ ಇರೋದು ಯಾವ? ನಮ್ಮ ಒಳಗಡೆ ಒಂದು ಚೈತನ್ಯ ಇದೆ. ದೇಹ - x = ಹೆಣ. ಈ ದೇಹದಿಂದ ಯಾವುದೋ ವಸ್ತು ಹೋದ್ರೆ ಶರೀರ ಏನಾಗುತ್ತದೋ ಆ ಒಂದು ಚೈತನ್ಯ, ಆ ಚೈತನ್ಯದ ಕುರುಹೆ ಲಿಂಗ. ಅದು ಪ್ರತಿಯೊಬ್ಬರಲ್ಲೂ ಪರಮಾತ್ಮ ಇದ್ದಾನೆ, ನಮ್ಮೊಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಇದಕ್ಕೆ ಅತೀತವಾಗಿಯೂ ಆ ಶಕ್ತಿ ಇದೆ. ಅದನ್ನ ಒಂದಿನ ಹೇಳ್ತೀನಿ ನಾನು. ಹಾಗಾಗಿ ಅದನ್ನ ತಿಳ್ಕೊಳ್ತಕ್ಕಂಥದ್ದೇ ಮಾನವ ಜೀವನದ ಗುರಿ. ಇವೆಲ್ಲ ಒಂದಿಷ್ಟು ದೇವರು ಏನ್ ಮಾಡಿದಾನೆ ಅಂದ್ರೆ ಇಟ್ಟಿದ್ದಾನೆ. ಇದು ಇವರು ಪ್ರಭುದೇವರು ಹೇಳ್ತಾರಲ್ಲ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇದು ಜಗಕ್ಕಿಕ್ಕಿದ ವಿಧಿ. ಜಗಕ್ಕಿಕ್ಕಿದ ವಿಧಿ. ನೀವೆಷ್ಟೇ ಸಂಪಾದನೆ ಮಾಡಿದ್ರು, ಏನೇ ಮಾಡಿದ್ರು, ನಮ್ಮ ಮೋಳಿಗೆಯ ಮಾರಯ್ಯ ಹೇಳ್ತಾರೆ, ಆನೆ ಕುದುರೆ ಭಂಡಾರವಿದ್ದಡೇನು. ಅವರು
ರಾಜ್ಯ ಸಿಂಹಾಸನ ಮಹಾರಾಜ ಆ ಸುಖ ಆ ಸಂತೋಷ ಅದನ್ನು ಅನುಭವಿಸಿದ್ರು. ಅದನ್ನ ಬಿಟ್ಟು ಬಂದು ಕಲ್ಯಾಣದಲ್ಲಿ ಕಟ್ಟಿಗೆ ಒಡೆದು ಮಾರಾಟ ಮಾಡಿ ಅದರದ್ದು ಕಷ್ಟನೂ ಏನು ಅಂತ ಗೊತ್ತಿತ್ತು. ರಾಜನ ವೈಭವನೂ ಗೊತ್ತಿತ್ತು, ಈ ಬದುಕು ಅವ್ರಿಗೆ ಗೊತ್ತಿತ್ತು. ಅಂತ ಮಹಾರಾಜ ತನ್ನ ವಚನದಲ್ಲಿ ಬರೀತಾನೆ, ಆನೆ ಕುದುರೆ ಭಂಡಾರವಿದ್ದಡೆ. ನೀ 10,000 ಕೋಟಿ ಇದೆಯಪ್ಪ ನಿನ್ನ ಹತ್ರ, ತಾನುಂಬುದು ಪಡಿಯಕ್ಕಿ. ಈಗ ಪಡಿಯಕ್ಕಿ ಉಣ್ಣೋರು ಇಲ್ಲ. ಈಗ 10,000 ಕೋಟಿ ಇದ್ರು ನೀನ್ ಊಟ ಮಾಡೋದು ಎಷ್ಟು? ಮಲಗುವುದು ಅರ್ಧ ಮಂಚ. ಬಾಂಬೆಯಲ್ಲಿ ಒಬ್ಬ ಶ್ರೀಮಂತ ಮನೆ ಕಟ್ಟೇನಂತೆ, 65 ರೂಮ್ ಅದಾವಂತೆ. ಎಷ್ಟು ರೂಮ್ ಅದಾವೆ? 65 ಮಂಚ ಅದಾವ. ಮನೆ ಮೇಲೆ ವಿಮಾನ ನಿಂತ್ಕೊಳ್ಳೋಂಗೈತಂತ ಜಾಗ. ನೀನೆ 65 ರೂಮ್ ಕಟ್ಟಿರ್ಬಹುದು, 65 ಮಂಚ ಇರಬಹುದು. ನೀ ಮಲ್ಕೊಳ್ಳೋದು ಎಷ್ಟು ರೂಮ್ ಅಲ್ಲ? ಎಷ್ಟು ರೂಮ್ ಅಲ್ರಿ? ನಾ 65 ರೂಮ್ ಕಟ್ಟಿದೀನಿ ತಗೋ ಅಂತ ಎಲ್ಲಾ ರೂಮಲ್ಲೂ ಒಂದೊಂದ್ ತಾಸು ಮಲಗ್ತಾ ಹೋದ್ರೆ ಏನಾಗ್ತದೆ? ನನಗೆ 65 ಮಂಚ ಅದಾವೆ ಅಂತೇಳಿ ಎಲ್ಲಾ ಮಂಚದಲ್ಲೂ ಒಂದೊಂದ್ ತಾಸು ಮಲಗ್ತಾ ಹೋದ್ರೆ ಹಂಗ್ ಮಾಡಿ ನೋಡ್ರಿ, 1 ತಿಂಗಳು ಏನಾಗಬಹುದು? ಮಲಗುವುದು ಅರ್ಧ ಮಂಚ. ನೀ ಎಷ್ಟರ ರೂಮ್ ಕಟ್ಟಿರು, ಎಷ್ಟರ. ಕುಡಿಯುವುದೊಂದು ಹಾವಿನ ಹಾಲು, ಅಂದ್ರೆ 1 ಆಕಳ ಹಾಲು. ಈಗ ಆಕಳ ಹಾಲು ಕುಡಿಯೋರು ಇಲ್ಲ. ನಮ್ಮ ಹಳ್ಳಿಗಳಲ್ಲೆಲ್ಲ ಆಕಳ ಹಾಲೆಲ್ಲ ಡೈರಿಗೆ ಹೋಗ್ತಾವ. ಇನ್ನೊಂದ್ ಯಾವ್ದೋ ಸಿಗುತ್ತಲ್ಲ, ಯಾವ್ದ್ರಿ? ಆಲ್ಕೋಹಾಲ್ ಮನೆಗೆ ಬರ್ತಾವ. ಕುಡಿಯುವುದೊಂದು ಹಾವಿನ ಹಾಲು, ಪ್ರಾಣವಾಯುವಿನ ಸಂಗ. ಒಡವೆ ತಾನೇನಪ್ಪುದು. ಹೆಂಗಿದ್ರು ಸತ್ತದ ಬಿಡು ಅಂತ ನಿಮ್ ಮೂಗರ್ದ್ರು ಪರವಾಗಿಲ್ಲ, ಕಿವಿ ಹರಿದ್ರು ಪರವಾಗಿಲ್ಲ, ಎಲ್ಲ ಕಸ್ಕೊಂಡೇ ಕಳ್ಸು. ನೀವು ಸತ್ತಾಗ ಏನ್ ಇಟ್ಟು ಕಳ್ಸಿರ್ತಾರ ನಿಮ್ ಜೊತೆಗೆ? ಏನ್ ಇಟ್ಟು ಕಳಿಸ್ತಾರ್ರಿ? ಲಿಂಗ ಇಟ್ಟು ಕಳಿಸ್ತಾರೋದಿಲ್ಲ? ನಿಮ್ ಬಂಗಾರ ಏನಾರು ಇಟ್ಟು ಕಳಿಸಿರ್ತಾರೆ? ಹೆಂಗಿದ್ರೆ ಸತ್ತದ ಬಿಡಂತ ಎಲ್ಲ ಕಸ್ಕೊಂಡೇ ಕಳಿಸ್ತಾರೆ. ಯಾವುದನ್ನ ಕಸ್ಕೊಂಡು ಕಳಿಸ್ತಾರೆ ಅದು ನಮಗ್ ಬೇಕು, ಯಾವುದು ಇಟ್ಟು ಕಳಿಸ್ತಾರೆ ಅದು ನಮಗ್ ಬೇಡ. ಯಾಕೆಂದ್ರೆ ನಮ್ಮ ಲಿಂಗಗಳೆಲ್ಲ ಇವತ್ತು ಜಗಲಿ ಲಿಂಗ ಆಗ್ಯಾವ, ಬೀರು ಲಿಂಗ ಆಗ್ಯಾವ, ಭರಣಿ ಲಿಂಗ ಆಗ್ಯಾವ. ಯಾಕ್ರಿ ಎದೆಲ್ಲ ಲಿಂಗ ಕಟ್ಕೊಳಲ್ಲ ಅಂದ್ರೆ ಒತ್ತಾವಂತೀವ್ರಿ. 10 ತೊಲೆ ಬಂಗಾರ ಹಾಕೊಳ್ರಿ ಒತ್ತಲ್ಲ, 10 ತೊಲೆ ಬಂಗಾರ ಹಾಕೊಳ್ರಿ ಒತ್ತಲ್ಲ, ಲಿಂಗ ಪೋತತಾನ. ಒಡವೆ ತಾನೇನಪ್ಪುದು, ಕೈ ಹಿಡಿದ ಮಡದಿ ಪರರ ಸಂಘ, ಸಾವಿಂಗೆ ಸಂಗಡವಾರು ಇಲ್ಲ ನಿಕ್ಕಳಂತ ಮಲ್ಲಿಕಾರ್ಜುನ. ನಾವು 4 ದಿನ ಇದ್ದೋಗ್ಲಿಕ್ಕೆ ಬಂದವರು. ಶರಣರು ಏನ್ ಹೇಳ್ತಾರೆ ಅಂದ್ರೆ, ದಂಪತಿ ಏಕೋಭಾವವಾಗಿದ್ದಲ್ಲಿ ಗುಹೇಶ್ವರ ಲಿಂಗ ಕಾಣಬಹುದು. ಸತಿ ಪುರುಷರಿಬ್ಬರು ಪ್ರತಿದೃಷ್ಟಿಯಾಗಿ ಮಾಡಬಲ್ಲಡೆ, ಅದೇ ಮಾಟ ಅದೇ ಕೂಡಲ ಸಂಗಮ ದೇವರ ಕೂಡುವ ಕೂಟ. ಒಳ್ಳೆಯ ಬದುಕನ್ನ ಬದುಕ್ಬೇಕು. ಸುಮ್ಮನೆ ದಿನಾ ಕಚ್ಚಾಡ್ಕೊಂತ ಒಂದಿಷ್ಟು ಬದುಕೋದನ್ನ ಕಲಿಬೇಕ್ರಿ. ಬದುಕೋದೊಂದು ನ್ಯಾಕ್ ಅದು. ಯಾವಾಗ್ಲೂ ಗಂಡ ಹೆಂಡತಿಗೆ ಹೇಳ್ತಿರ್ಬೇಕು. ಏನ್ ಹೇಳ್ತಿರ್ಬೇಕಂದ್ರೆ, ಎಲ್ಲ ನಿನ್ನಿಂದಲೇ, ನೀ ಬಂದ ಮೇಲೆ ನಮ್ಮ ಮನೆ ಹಿಂಗಾಗಿದ್ದು ನಿನ್ನಿಂದ ಅಂತಿರ್ಬೇಕು. ಹೆಂಡತಿ ಗಂಡನಿಗೆ ಹೇಳ್ತಿರ್ಬೇಕು, ಎಲ್ಲ ನಿಮ್ಮಿಂದಲೇ. ನೀವು ನಿನ್ನಿಂದ ಅಂದು ನೋಡ್ರಿ ಮನೆ ಸ್ವರ್ಗ ಆಗಿರುತ್ತೆ. ನನ್ನಿಂದ ಅಂದು ನೋಡ್ರಿ ಮನೆ. ಇಷ್ಟೇ ವ್ಯತ್ಯಾಸ. ಶಬ್ದ ನೀವ್ ಅವ್ರನ್ನ ನಿನ್ನಿಂದ ಅಂತಿರ್ಬೇಕು, ನೀವ್ ಅವ್ರನ್ನ ನಿನ್ನಿಂದ ಅಂತಿರ್ಬೇಕು. ಮನೆ ಸ್ವರ್ಗ ಆಗಿರುತ್ತೆ. ಇಲ್ಲಾಂದ್ರೆ ನರಕ. ಬದುಕೋದು ಒಂದಿಷ್ಟು. ಯಾಕೆಂದ್ರೆ ನಿಮ್ಮನ್ನ ನೋಡಿ ಮಕ್ಕಳು ಬದುಕ್ತಾವ, ಮೊಮ್ಮಕ್ಕಳು ಬದುಕ್ತಾವ. ನೀವ್ ಏನ್ ಮಾಡ್ತಿರೋದನ್ನ ನೋಡಿ ಕಲಿತಾವ. ಅದಕ್ಕೆ ಶರಣರು ಈಗ ಬದುಕ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಬಸವಣ್ಣರು ಕೂಡ ಮದುವೆ ಮಾಡ್ಕೊಳ್ತಾರೆ. ಅವರ ದಂಪತಿಗಳ ಜೀವನ ಹೇಗಿತ್ತು ಅಂದ್ರೆ, ಅದು ನೀಲಮ್ಮ ಬಸವಣ್ಣನ ಜೀವನ ನೋಡ್ಬೇಕು ನೀವು. ಕೊನೆಗೆ ಎಂತ ಒಂದು ಹಂತವನ್ನು ತಲುಪ್ತಾರವ್ರು ಅಂತ ಹೇಳಿದ್ರೆ, ಪುರುಷನೆನಲಾಗದು ಬಸವಣ್ಣ ನಿನಗೆ, ಸ್ತ್ರೀ ಎನ್ನಲಾಗದು
ನಾನು ಬಸವಣ್ಣಗೆ ಉಭಯ ಕುಳವ ಹರಿದು ಬಸವಂಗೆ ನಾನು ಶಿಶುವಾದೆ ಬಸವನಿನ್ನ ಶಿಶುವಾದನು ಅಂತ ಒಂದು ಬದುಕನ್ನ ಅವರು ನೋಡ್ತೇವೆ. ಆದರ್ಶ ದಂಪತಿಗಳಾಗಿ ಬದುಕ್ತಾರೆ. ಬಸವಣ್ಣ ಪ್ರಧಾನಮಂತ್ರಿಯ ಮಗಳನ್ನ ಮದುವೆ ಮಾಡಿಕೊಂಡು ಮಂಗಳವೇಡೆಗೆ ಬರ್ತಾರೆ. ಮಂಗಳವೇಡೆಗೆ ಬಂದ ಮೇಲೆ ಅವರು ಮಾವನು ಒಂದು ದಿನ ಕೇಳ್ತಾರೆ, ಮಾವಗೆ ಏನು, ನಾನು ಏನಾದ್ರೂ ಒಂದು ಕಾಯಕವನ್ನ ಮಾಡಿ ಜೀವನ ಮಾಡಬೇಕು ಅಂತ ಮಾಡಿದ್ದೀನಿ. ಅವ್ರ ಮಾವ ಬಲದೇವರಸರು ಹೇಳಿದ್ರು, ಬಸವಣ್ಣ ಅಳಿಯನು ನೀನೆ, ಮಗನು ನೀನೆ, ಒಬ್ಳೆ ಮಗಳಿದ್ದಿದ್ದವ್ರಿ, ನಾನೊಬ್ಬ ಪ್ರಧಾನಮಂತ್ರಿ, ನೀ 10 ತಲೆಮಾರು ಕೂತು ಊಟ ಮಾಡಿದ್ರು ಸವಿಲಾರದಷ್ಟು ಆಸ್ತಿ ನಮ್ದಿದೆ, ಹಾಗಾಗಿ ನೀನು ಯಾವ ಕೆಲಸ ಮಾಡೋ ಕಾಯಕ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಯಾರಿಗಾರು ಅಂತ ಮಾವು ಸಿಕ್ಕಿದ್ರೆ ಏನ್ ಮಾಡ್ತಿದ್ರಿ? ಆದ್ರೆ ಬಸವಣ್ಣ ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಣ್ಣ. ಬಸವಣ್ಣನ ತತ್ವ ಏನಂದ್ರೆ, ಯಾರು ತಮ್ಮ ಸ್ವಂತ ಕಾಲ ಮೇಲೆ ಅವರು ದುಡಿದು ತಿಂತಾರೆ, ಬೆವರು ಸುರಿಸಿ ತಿನ್ನುವಂತ ಅನ್ನ ಏನಿದೆ ಅದು ಬಿಸಿ ಅನ್ನ ತಿಂದಂಗಂತ. ಅಪ್ಪ ಅಮ್ಮ ಗಳಿಸಿಟ್ಟಿದ್ದನ್ನ ಕುತ್ಕೊಂಡು ತಿಂದ್ರಿ ಅಂದ್ರೆ ಅದು ತಂಗಳನ್ನ ತಿಂದಂಗಂತ. ಇನ್ನು ವರದಕ್ಷಿಣೆಯಾಗಿ ಹೆಂಡತಿ ಕಡೆಯಿಂದ ಲಂಚ ವಂಚನೆಯಿಂದ ತಿಂದ್ರಿ ಅಂದ್ರೆ ಅದು ಅಳಸ್ತನ ತಿಂದಂಗಂತ. ಬಸವಣ್ಣನ ತತ್ವ ಎಲ್ಲರೂ ಬಿಸಿಯನ್ನೇ ತಿನ್ಬೇಕು, ಇಲ್ಲ ನಾನೇನಾದ್ರೂ ಒಂದು ಕಾಯಕವನ್ನ ಮಾಡಬೇಕು. ಇದನ್ನೆಲ್ಲ ಏನ್ ಮಾಡೋಣ ಹಾಗಾದ್ರೆ? ಬಲದೇವರಸರು ಕೇಳ್ತಾರೆ, ಸಮಾಜಕ್ಕೆ ಅರ್ಪಣೆ ಮಾಡೋಣ, ನಿನ್ನಿಚ್ಛೆ ಬಸವಣ್ಣ ಅಂದ್ರು ಬಲದೇವರಸರು. ಯಾವ ಒಬ್ಬ ಪ್ರಧಾನಮಂತ್ರಿ ಅಳಿಯನಿಗೆ ಏನ್ ಕೆಲಸ ಕೊಡ್ಬೇಕು? ಅಷ್ಟೊಳಗೆ ಏನಾಗಿತ್ತು ಅಂದ್ರೆ ಸಿದ್ದರಸರು ಅರ್ಥಮಂತ್ರಿ ಆಗಿದ್ರು, ಲೆಕ್ಕಪತ್ರದ ಮಂಡನೆ ಇತ್ತು. ಮನೆ ಹತ್ರ ಬಸವಣ್ಣ ಕೂತಿದ್ರು, ನನ್ ಜೊತೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಅವರಿಬ್ರು ಅಣ್ಣ ತಮ್ಮ, ಸಿದ್ದರಸರು ಮತ್ತೆ ಬಲದೇವರಸರು. ಜೊತೆಗೆ ಕರ್ಕೊಂಡು ಹೋದಾಗ ಈ ಕೊಂಡಿ ಮಂಚಣ್ಣ ಅಂಡ್ ಕಂಪ್ನಿ ಏನಿತ್ತಲ್ಲ, ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ ಅಂತ ಓದ್ತಾ ಇದ್ರು. ಶಸ್ತ್ರಾಗಾರಕ್ಕೆ ಇಷ್ಟು ಖರ್ಚಾಗಿದೆ, ಬರಗಾಲ ಪರಿಹಾರಕ್ಕೆ ಇಷ್ಟು ಖರ್ಚಾಗಿದೆ, ಹೀಗೆ ಓದ್ತಾ ಇರ್ಬೇಕಾದ್ರೆ ಅವರು ಕೂಡೋದು ಕಳೆಯೋದು ಬಹಳ. ಬಸವಣ್ಣ ಆರ್ಥಿಕ ತಜ್ಞರಾಗಿದ್ರು, ಎಲ್ಲಾ ರೀತಿಯ ಜ್ಞಾನ ಬಸವಣ್ಣನಿಗಿತ್ತು. ಹಾಗಾಗಿ ಗಣಿತ ತಜ್ಞರಾಗಿದ್ರು. ಅವರು ಲೆಕ್ಕಪತ್ರಗಳನ್ನು ಓದುವಾಗ್ಲೇ ಅವರು ಹೆಚ್ಚು ಕಮ್ಮಿ ಮಾಡ್ತಾ ಇದ್ದಾರೆ ಅಂತ ಬಸವಣ್ಣನಿಗೆ ಗೊತ್ತಾಗ್ತಾ ಇತ್ತು. ಅವರು ಓದೋದು ಕೂಡೋದು ಕಳೆಯೋದು ಮಾಡಿದಾಗ ಬಸವಣ್ಣ ಯಾಕೋ ಮನಸ್ಸಿನಲ್ಲಿ ಒಂದ್ ರೀತಿ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ರು. ಸಿದ್ದರಸರು ಕೇಳ್ತಾರೆ, ಯಾಕೆ ಬಸವಣ್ಣ ಏನಾಯ್ತು? ಇಲ್ಲ, ಅವರು ಕೂಡೋದು ಕಳೆಯೋದು ಏನ್ ಮಾಡ್ತಿದ್ದಾರೆ, 1,05,000 ಸಂಖ್ಯೆ ಕೈ ಜಾರಿದೆ ಅಂತಾರ. ಸಿದ್ದರಸರು ಎಲ್ಲಿ ಮಂಚಣ್ಣ ಕೊಡ್ರಿ ಇಲ್ಲಿ ನೋಡೋಣ ಅಂತ ಹೇಳಿದಾಗ, ಇಲ್ಲ ಇಲ್ಲ ಯಾಕೋ ಸ್ವಲ್ಪ ನಂದು ಕಣ್ಣು ಜಾರ ಬಿಡುತ್ತು ನಾನು ಓದುವಾಗ ಅಂತ ನಾನು. ಆಮೇಲೆ ಸಿದ್ದರಸರು ಹೇಳ್ತಾರೆ, ಬಸವಣ್ಣ ನನಗೆ ವಯಸ್ಸು ಬಹಳ ಆಗಿದೆ, ಇದು ಬಹಳ ಹೊಣೆಗಾರಿಕೆಯ ಕೆಲಸ, ಇದು ಅರ್ಥಮಂತ್ರಿಯ ಸ್ಥಾನ, ತಾವೇನಾದ್ರೂ ನನಗೆ ಇದರಲ್ಲಿ ಸಹಕಾರವನ್ನ ಕೊಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿದಾಗ ಬಸವಣ್ಣನಿಗೂ ಒಂದು ಕಾಯಕ ಬೇಕಾಗಿತ್ತು. ಅವತ್ತಿಂದ ಅವರು ಕರಣಿಕ ಕಾಯಕ, ಏನಂತಿರೋದಕ್ಕೆ ನೀವು ಲೆಕ್ಕಪತ್ರಗಳನ್ನ ನೋಡುವಂಥದ್ದು, ಆ ಕಾಯಕವನ್ನ ಬಸವಣ್ಣನವರು ಸ್ವೀಕಾರ ಮಾಡ್ತಾರೆ, ಕರಣಿಕ ಕಾಯಕವನ್ನ ಮಂಗಳವೇಡಿಯಲ್ಲಿ. ಬಸವಣ್ಣನ ವಿಚಾರ, ಅವರ ನಡೆ, ಅವರ ನುಡಿ, ಎಲ್ಲರನ್ನು ಮಾತಾಡಿಸ್ತಕ್ಕಂಥ ರೀತಿ ಎಲ್ಲ ಕಡೆ ಹಬ್ಬುತ್ತದೆ, ಬಿಜ್ಜಳನ ಕಿವಿಗೂ ಬೀಳ್ತದೆ. ಒಂದು ಸರಿ ಬಿಜ್ಜಳ ಮಹಾರಾಜ ಮಾರು ವೇಷದಲ್ಲಿ ಬಸವಣ್ಣನ ಮನೆಗೆ ಬಂದಿರ್ತಾನೆ. ಮೊದಲೆಲ್ಲ ರಾಜರು ಮಾರು ವೇಷದಲ್ಲಿ ಅಡ್ಡಾಡ್ತಿದ್ರು ತಮ್ಮ ರಾಜ್ಯದ ಹಿತಚಿಂತನೆಗೋಸ್ಕರ. ಅವ್ರು ಬಸವಣ್ಣನಿಗೆ ಜಂಗಮರ ಕಂಡ್ರೆ ಬಹಳ ಪ್ರೀತಿ ಅಂತ ಜಂಗಮರ ವೇಷದಲ್ಲಿ ಬಂದಿರ್ತಾರೆ. ಅದು ರಾತ್ರಿ 11-12 ಗಂಟೆ ಸುಮಾರು. ಬಸವಣ್ಣನವರು ಲೆಕ್ಕಪತ್ರದ ಕೆಲಸವನ್ನ ಬರಿತಾ ಕೂತಿದ್ರು. ಬಂದಂತ ಜಂಗಮರನ್ನ ಕೂಡಿಸಿ ಅಲ್ಲಿ 2 ದೀಪಗಳಿರ್ತಾವ, ಒಂದು ಸಣ್ಣ ದೀಪ, ಒಂದು ದೊಡ್ಡ ದೀಪ. ಕೂಡಿಸಿ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿವರೆಗೂ ದೊಡ್ಡ ದೀಪ ಉರಿತಾ ಇತ್ತು, ಆ ದೊಡ್ಡ ದೀಪವನ್ನ ಆರಿಸಿ ಸಣ್ಣ ದೀಪವನ್ನ ಹಚ್ಚಿ ತಾವ್ ಯಾರು, ತಾವೆಲ್ಲಿಂದ ಬಂದ್ರಿ, ನನ್ನಿಂದ ಏನಾಗ್ಬೇಕು ಅಂತ ವಿಚಾರಿಸಿದಾಗ ಬಂದಂತ ಜಂಗಮ ಹೇಳ್ತಾನೆ, ನಾನ್ ಯಾರು ಅನ್ನೋದಕ್ಕಿಂತ ಮೊದಲು ತಾವಲ್ಲಿ ದೊಡ್ಡ ದೀಪವನ್ನ ಆರಿಸಿ ಸಣ್ಣ ದೀಪ ಹಚ್ಚಿದ್ ಯಾಕೆ ಅಂತ ಕೇಳಿದಾಗ ಬಸವಣ್ಣವ್ರು ಹೇಳ್ತಾರೆ, ಇಲ್ಲಿವರೆಗೂ ನಾನೇನು ಕಾಯಕವನ್ನ ಮಾಡ್ತಾ ಇದ್ದೆ ಅದು ಬೊಕ್ಕಸದ ಕಾಯಕ, ಇಲ್ಲಿವರೆಗೂ ದೊಡ್ಡ ದೀಪದಲ್ಲೇನು ಉರಿತಾ ಇತ್ತು ಎಣ್ಣೆ, ಅದು ಬೊಕ್ಕಸದ್ದು. ಈಗ ನಿಮ್ಮ ಮಾತೇನಿದೆ ಇದು ವೈಯಕ್ತಿಕ, ಈ ಸಣ್ಣ ದೀಪದಲ್ಲಿ ಉರಿತಾ ಇರೋ ಎಣ್ಣೆ ನನ್ನ ಸಂಬಳದ್ದು ಅಂತ ಹೇಳ್ತಾರೆ.
ಇಷ್ಟು ಆಶ್ಚರ್ಯ ಆಗ್ತದೆ. ಬಿಜ್ಜಳ ತನ್ನ ವೇಷಭೂಷಣವನ್ನ ತೆಗಿತಾನೆ. ಬಸವಣ್ಣವ್ರು ಕೇಳ್ತಾರೆ, ಪ್ರಭು ತಾವಿಲ್ಲಿ ಅಂತ ಹೇಳಿದಾಗ, ಇಲ್ಲ, ನಿನ್ ಬಗ್ಗೆ ಬಹಳವಾಗಿ ಕೇಳಿದ್ದೆ ನಾನು, ಇವತ್ತು ನಾನು ಕಣ್ತುಂಬ ಕಂಡು ನನಗೆ ಸಂತೋಷ ಆಗಿದೆ, ನಾಳೆಯಿಂದ ತಾವು ಅರ್ಥಮಂತ್ರಿ ಆಗ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಏನಾಗ್ತದೆ, ಮಂಗಳವೇಡೆಯಿಂದ ಕಲಚೂರಿ ವಂಶ, ಚಾಲುಕ್ಯ ವಂಶ, ಕಲ್ಯಾಣದಲ್ಲಿದ್ದು ಚಾಲುಕ್ಯ ವಂಶ, ಹಿಂದೆ ಇದ್ದಂತ ವಿಕ್ರಮಾದಿತ್ಯ ಪ್ರಭು ತನ್ನ ಮಗಳನ್ನ ಕಲಚೂರಿ ವಂಶಕ್ಕೆ ಕೊಟ್ಟು ಮದುವೆ ಮಾಡಿರ್ತಾನೆ. ಮಗಳ ಮಗ ಬಿಜ್ಜಳ ಮಹಾರಾಜ, ವಿಕ್ರಮಾದಿತ್ಯನ ಮಗಳ ಮಗ ಬಿಜ್ಜಳ ಮಹಾರಾಜ. ಮಗನ ಮಗ ತೈಲಪ ಮಹಾರಾಜ, ಅವನು ಸ್ವಲ್ಪ ವಿಲಾಸಿಯಾಗಿದ್ದ. ಕಲ್ಯಾಣದಲ್ಲಿ ಚಾಲುಕ್ಯ ಸಿಂಹಾಸನದಲ್ಲಿ ಕೂತಿದ್ದಂತ ತೈಲಪ ಮಹಾರಾಜ ವಿಲಾಸಿ, ಹೆಣ್ಣು ಹೆಂಡ ಇಂಥದ್ರಲ್ಲೇ ಕಾಲ ಕಳೀತಾ ಇದ್ದ. ರಾಜ್ಯದ ಬಗ್ಗೆ ಹಿತಚಿಂತನೆ ಇರಲಿಲ್ಲ. ಅವನ ಒಂದು ವೀಕ್ನೆಸ್ ಅನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಅಕ್ಕಪಕ್ಕ ರಾಜರ ಹಗಲೆಲ್ಲ ಅವನ ಮೇಲೆ ದಂಡೆತ್ತಿ ಬರ್ತಾ ಇದ್ರು. ಯಾವಾಗ ಬೇರೆ ರಾಜರು ಇವನ್ ಮೇಲೆ ದಂಡೆತ್ತಿ ಬಂದಾಗ್ಲೆಲ್ಲ ಬಿಜ್ಜಳನನ್ನ ತನ್ನ ಸಹಾಯಕ್ಕೆ ಕರೆಸ್ಕೊತಾ ಇದ್ದ. ಅವನ ಅನೇಕ ಬಾರಿ ಅದರೆಲ್ಲ ಬಂದು ಮಾಡಿ ಅವನ ವೀಕ್ನೆಸ್ ಅನ್ನ ಅರ್ಥ ಮಾಡ್ಕೊಂಡಂತ ಬಿಜ್ಜಳ ಅವನನ್ನ ಕಾರಾಗೃಹದಲ್ಲಿ ಇಟ್ಟು ತಾನೇ ಅಧಿಕಾರವನ್ನ ಕೈಗೆ ತಗೊಳ್ತಾನೆ. ತಾನು ಕೈಗೆ ತಗೊಂಡ ನಂತರ ತನಗೆ ನಂಬಿಗಸ್ತರು ನನ್ನ ಸುತ್ತಮುತ್ತ ಬೇಕು ಅನ್ನೋ ಕಾರಣಕ್ಕೆ, ಅಲ್ಲಿ ಚಾಲುಕ್ಯ ವಂಶದವರು ಅಥವಾ ನನ್ನ ಮೇಲೆ ಒಂದು ನಂಬಿಕೆ ಇರುತ್ತಾ ಇಲ್ಲೋ ಅನ್ನುವಂತ ಒಂದು ಕಾರಣಕ್ಕೆ ಅಲ್ಲಿದ್ದಂತ ಬಲದೇವರಸರು ಅವರ ಎಲ್ಲ ಸಂಸಾರವನ್ನ ಎಲ್ಲಿ ಕರೆಸ್ಕೊತಾರೆ, ಕಲ್ಯಾಣಕ್ಕೆ ಬರುವಂತ ಸಂದರ್ಭ ಬರ್ತದೆ. ಬಸವಣ್ಣನು ಕೂಡ ಕಲ್ಯಾಣಕ್ಕೆ ಬರ್ತಾರೆ. ಸುಮಾರು ಬಸವಣ್ಣ ಅನುಭವ ಮಂಟಪ ಕಟ್ಟೋದಕ್ಕಿಂತ ಪೂರ್ವದಲ್ಲಿ, ಅಂದ್ರೆ ಕಲ್ಯಾಣಕ್ಕೆ ಬಂದು 9 ವರ್ಷದ ನಂತರ ಬಸವಣ್ಣ ಅನುಭವ ಮಂಟಪ ಕಟ್ತಾರೆ ಅಂತ ಬರ್ತದೆ. ತಮ್ಮ ಕಾಯಕವನ್ನ ಮಾಡಿಕೊಂಡು ಏನು ಎಲ್ಲಾ ಕಡೆಯಿಂದನೂ ಬಸವಣ್ಣನ ಆ ಒಂದು ವ್ಯಕ್ತಿತ್ವವನ್ನ ಕಂಡು ಎಲ್ಲಾ ಕಡೆಯಿಂದ ಜನ ಆಕರ್ಷಿತರಾಗಿ ಬರ್ತಾ ಇರ್ತಾರೆ. ಒಂದು ಘಟನೆ ನಡೀತದೆ. ಅಷ್ಟೊತ್ತಿಗೆ ಬಲವದೇವರಸರಿಗೂ ವಯಸ್ಸಾಗಿರುತ್ತೆ. ನನಗೆ ನನ್ನ ಹೊಣೆಗಾರಿಕೆಯನ್ನು ಯಾರಿಗಾದ್ರೂ ಕೊಡಿ ಅಂತ ಕೇಳ್ತಿರ್ತಾರೆ. ಆ ಸಮಯದಲ್ಲಿ ಏನಾಗಿರುತ್ತೆ ಅಂದ್ರೆ, ಒಂದು ಪ್ರತಿನಿತ್ಯ ಶಾಂತೇಶ್ವರ ಲಿಂಗಕ್ಕೆ ಪೂಜೆ ಸಲ್ಲಿಸ್ಲಿಕ್ಕೆ ಹೋಗ್ತಾ ಇದ್ದ ಬಿಜ್ಜಳ. ಅವತ್ತು ಪೂಜಾರಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪಟ, ಒಂದು ಓಲೆ ಕೊಡ್ತಾನೆ. ಅದು ಬಂಗಾರದ ಪಟ ಆಗಿತ್ತದು. ನೀವು ತಾಮ್ರದ ಹಾಳೆ ನೋಡ್ತೀರಲ್ಲ, ಹಂಗ ಬಂಗಾರದ ಹಾಳೆ ಆಗಿತ್ತು. ಬಹಳ ಕುತೂಹಲದಿಂದ ಬಂಗಾರದ ಪಟ, ಏನೋ ಅಕ್ಷರಗಳಿದೆ ಅಂತ ಬಹಳ ವಿಚಿತ್ರವಾಗಿತ್ತದು ಅಕ್ಷರಗಳು. ಬಹಳ ಕುತೂಹಲದಿಂದ ನೋಡ್ತಾನೆ, ಅರ್ಥ ಆಗೋದಿಲ್ಲ. ಆಮೇಲೆ ಬಿಜ್ಜಳ ಅದನ್ನ ತಗೊಂಡು ಬಂದ ಆಸ್ಥಾನದಲ್ಲಿ ಇಡ್ತಾನೆ. ನನಗೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಲಿಪಿ ಸಿಕ್ಕಿದೆ, ಬಹಳ ಕುತೂಹಲದಿಂದ ನೋಡಿದೆ, ನನಗೆ ಹೇಳ್ಕೊಳ್ಳೋಷ್ಟು ಅರ್ಥ ಆಗಿಲ್ಲ. ಸಾಕಷ್ಟು ಜನ ಪಂಡಿತರಿದ್ದೀರಿ ಇಲ್ಲಿ, ತಮಗೆ ಯಾರಿಗಾದ್ರೂ ಇದನ್ನ ಓದ್ಲಿಕ್ಕೆ ಸಾಧ್ಯನಾ ಅಂದಾಗ ಎಲ್ಲರೂ ನೋಡ್ತಾರೆ. ಒಬ್ಬೊಬ್ರು ಒಂದೊಂದ್ ರೀತಿ ಹೇಳ್ತಾರೆ. ಇದು ಯಾವ್ದೋ ಸಣ್ಣ ಹುಡುಗರ ಆಟದ ಗೆರೆ ಹೆಂಗಿದೆ, ಇದು ಯಾವ್ದೋ ಪೈಶಾಚಿಕ ಭಾಷೆ, ಇದನ್ನ ಓದೋದ್ರಲ್ಲಿ ಅರ್ಥನೇ ಇಲ್ಲ, ಹೀಗೆ ಬಾಯಿಗೆ ಬಂದಂಗ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾ ಇದ್ರು. ಅವಾಗ ಬಲದೇವರಸರು ಬಿಜ್ಜಳ ಮಹಾರಾಜನಿಗೆ ಹೇಳ್ತಾರೆ, ಬಸವರಸರು ಪುರಾತನ ಲಿಪಿಗಳ ಬಗ್ಗೆ ಅಪಾರ ಜ್ಞಾನ ಇದ್ದಂಗೆ ನನಗೆ ಅನಿಸ್ತದೆ, ಸ್ವಲ್ಪ ಅವರನ್ನು ಕರೆಸಿ ಇದನ್ನ ಪ್ರಯತ್ನ ಪಡೋದು ಒಳ್ಳೇದು ಅಂತ ಹೇಳಿದಾಗ ಬಿಜ್ಜಳನಿಗೆ ಬಹಳ ಸಂತೋಷ ಆಗಿ ಬಸವಣ್ಣನನ್ನ ಕರೆಸ್ಕೊತಾರೆ. ಬಸವಣ್ಣವರು ಅದನ್ನ ನೋಡ್ತಾರೆ. ನೋಡಿದಾಗ ಬಸವಣ್ಣನಿಗೆ ಆ ಅಕ್ಷರಗಳು ಅರ್ಥ ಆಗ್ತದೆ. ಆ ಸಮಯದಲ್ಲಿ ಏನಾಗಿರುತ್ತೆ ಅಂದ್ರೆ, ಅನೇಕ ರೀತಿಯ ಸಮಸ್ಯೆಗಳಿಂದ ಭಂಡಾರ ಬರಿದಾಗಿರುತ್ತೆ. ಬಿಜ್ಜಳ ಅಲ್ಲಿ ರಾಜ ಆದ ನಂತರ ಕಲ್ಯಾಣದ ಭಂಡಾರ ಖಾಲಿಯಾಗಿರುತ್ತೆ. ಅನೇಕ ರೀತಿಯ ಕ್ಷಾಮ, ಅನೇಕ ರೀತಿಯ ಸಮಸ್ಯೆಗಳನ್ನ ಬಿಜ್ಜಳ ಮಹಾರಾಜ ಅನುಭವಿಸ್ತಾ ಇರ್ತಾನೆ. ಇಂತಹ ಸಂದರ್ಭದಲ್ಲಿ ಬಸವಣ್ಣನವರು ಆ ಲಿಪಿಯನ್ನ ಹಿಂದೆ ಆಗೋಗಿರ್ತಕ್ಕಂಥ ಸುವರ್ಣ ಯುಗವನ್ನ ನಿರ್ಮಾಣ ಮಾಡಿದಂತ ವಿಕ್ರಮಾದಿತ್ಯ ಮಹಾಪ್ರಭುಗಳು ಬರೆಯಿಸಿದ ನಿರೂಪ. ಸಿಂಹಾಸನದ 3 ಮಾರು ಕೆಳಗಡೆ 66 ಕೋಟಿ ಒಂದಿನ ನಿಧಿಯಂಬೈಚಿಟ್ಟಿರುವುದು ಮುಂಬರುವ ಭೂಪಾಲರು ಬಳಸಬೇಕೆಂದು ವಿನಂತಿಸಲಾಗಿದೆ ಅಂತಿತ್ತದ್ರ. ಬಿಜ್ಜಳನಿಗೆ ಬಹಳ ಆಶ್ಚರ್ಯ ಆಗ್ತದೆ. ಬಸವಣ್ಣ ಇದು ನಿಜನಾ ಅಂತ ಕೇಳ್ತಾನೆ. ಯಾಕೆಂದ್ರೆ ಅಂತ ಸಮಸ್ಯೆಯಲ್ಲಿದ್ದ ಮಹಾರಾಜ ಅಷ್ಟೊಂದು ಸಂಪತ್ತಿರೋದು ನಿಜನಾ ಅಂತ ಕೇಳ್ತಾನೆ. ಅವಾಗ ಈ ಕೊಂಡಿ ಮಂಚಣ್ಣ, ನಾರಾಯಣ ಕ್ರಮಿತ ಎಲ್ಲಾ ಕಾಲದಲ್ಲೂ ಇರೋರೇ ಇವ್ರು, ಗೊತ್ತಲ್ಲ ನಿಮ್ಗೆ. ಅವರೆಲ್ಲ ಎದ್ದು ನಿಂತ ಹೇಳ್ತಾರೆ, ಅದ್ಯಾಕ್ ಸಾಧ್ಯ, ಸಿಂಹಾಸನವನ್ನ ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿರ್ತಾರೆ, ಅದನ್ನ ಕದಲಿಸೋದು ಅಂದ್ರೆ, ಅದ್ರ ಕೆಳಗಡೆ ನಿಧಿ ಇರೋದು ಅಂದ್ರೇನು, ಇದೆಲ್ಲ ಸಾಧ್ಯ ಇಲ್ಲ, ಇದು ಯಾರೋ ಎದಕ್ಕೋ ಬರ್ದಿರೋ ಇದು 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 ಆ ರೀತಿ ಮಾಡೋದು ಸರಿಯಲ್ಲ ಅಂತ ಒಬ್ರಿಗೊಬ್ರು ಬಾಯಿಗೆ ಬಂದಂಗೆ ಹೇಳ್ತಾ ಇದ್ರು. ಆಗ ಬಸವಣ್ಣವ್ರು ಹೇಳ್ತಾರೆ, ಮಹಾರಾಜ ಇದರಲ್ಲಿ ಏನು ಬರ್ದಿದೆಯೋ ಆ ರೀತಿಯಲ್ಲಿ ಪ್ರಯತ್ನ ಪಡೋದು ಒಳ್ಳೇದು ಅಂತ. ಕೊಂಡಿ ಮಂಚಣ್ಣ ಕೇಳಿದ ಬಸವಣ್ಣನ, ನೀವು ಸಿಂಹಾಸನ ಕದಲಿಸಿ
ಅಲ್ಲಿ ಅಗದು ಅಲ್ಲಿ ಏನು ಸಿಗದೆ ಇದ್ರೆ ಏನು ಮುಖಭಂಗ ಆಗುತ್ತೆ ಅಂತ ಗೊತ್ತ ಬಸವಣ್ಣ ಅಂತ ಕೇಳಿದ. ಮಹಾತ್ಮರು ದೇವರ ಮೇಲೆ ನಂಬಿಕೆ ಇಟ್ಟಂತವ್ರು. ಬಸವಣ್ಣವ್ರು ಹೇಳ್ತಾರಲ್ಲ, ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದು, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡ ಎಲ್ಲ ಸಂಗಮನಾಥನೇ ಇಚ್ಛೆ. ಮಾನ ಅಪಮಾನ ಏನಾಗ್ತದೋ ಆದ್ರೆ ಇದ್ರಲ್ಲಿ ಏನು ಬರೆದಿದೆಯೋ ಅದ್ರ ಪ್ರಕಾರ ಪ್ರಯತ್ನ ಮಾಡೋದು ಒಳ್ಳೇದು ಮಹಾರಾಜ ಅಂತ ಹೇಳಿ, ಅದರ ಪ್ರಕಾರ ಸಿಂಹಾಸನವನ್ನ ತೆಗೆದು ಅಗದು ನೋಡಿದ್ರೆ 66 ಕೋಟಿ ಒಂದಿನ ನಿಧಿಗಳು ಸಿಗ್ತದೆ. ಬಹಳ ಸಂತೋಷ ಆಗ್ತದೆ ಬಿಜ್ಜಳ ಮಹಾರಾಜನಿಗೆ. ಎಂಥ ಒಂದು ಸಂದರ್ಭದಲ್ಲಿ ಎಷ್ಟು ಸಂಪತ್ತನ್ನ ಒದಗಿಸ್ಕೊಟ್ರಿ ಬಸವಣ್ಣ, ಇದೆಲ್ಲ ಆಗಿದ್ದು ನಿಮ್ಮಿಂದ. ನಾನು ಸಂತೋಷದಿಂದ ಇದರಲ್ಲಿ 1001 ನಿಧಿಯನ್ನ ತಮಗೆ ಕೊಡ್ತೀನಿ ಅಂತ ಹೇಳ್ತಾನೆ. ನೀವ್ಯಾರಾಗಿದ್ರೆ ಏನ್ ಮಾಡ್ತಿದ್ರಿ? ಏನ್ ಮಾಡ್ತಿದ್ರಿ? ಬಸವಣ್ಣವ್ರು ಹೇಳ್ತಾರೆ, ಮಹಾರಾಜ ಕೊಡೋದಕ್ಕೆ ತಮಗೂ ಅಧಿಕಾರ ಇಲ್ಲ, ತೆಗೆದುಕೊಳ್ಳೋದಕ್ಕೆ ನಮಗೂ ಅಧಿಕಾರ ಇಲ್ಲ ಅಂತ. ಆಗಿನ ಕಾಲದಲ್ಲಿ ರಾಜ ಅಂದ್ರೆ ಪ್ರತ್ಯಕ್ಷ ದೇವರು, ರಾಜ ಅಂದ್ರೆ ಪ್ರತ್ಯಕ್ಷ ದೇವರು. ಕೊಡೋಕ್ ಅಧಿಕಾರ ಇಲ್ಲ ಅಂದಾಗ ರಾಜನಿಗೆ ಆಶ್ಚರ್ಯ ಆಗ್ತದೆ. ಯಾಕೆ ಬಸವಣ್ಣ ಇದು, ನಾನು ರಾಜ, ನನಗ್ ಕೊಡೋಕ್ ಅಧಿಕಾರ ಇಲ್ವಾ ಅಂತ ಕೇಳ್ತಾನೆ ಬಿಜ್ಜಳ ಮಹಾರಾಜ. ಆಗ ಬಸವಣ್ಣವ್ರು ಹೇಳ್ತಾರೆ, ಇದನ್ನ ಸಂಪಾದನೆ ಮಾಡಿದವರು ವಿಕ್ರಮಾದಿತ್ಯ ಪ್ರಭುಗಳು, ಇದನ್ನ ಸಂಪಾದನೆ ಮಾಡಿದವರು ವಿಕ್ರಮಾದಿತ್ಯ ಪ್ರಭುಗಳು. ನೀವು ಈ ನಿಧಿಯ ರಕ್ಷಕರು, ನಾವು ಕೇವಲ ಯೋಜಕರು ಅಂತ. ಇದನ್ನ ಹೇಗೆ ಸಮಾಜಕ್ಕೆ ಮುಟ್ಟಿಸ್ಬೋದು ಅಂತ ಯೋಜನೆ ಹಾಕುವಂಥವ್ರು. ಹಾಗಾಗಿ ನನ್ನ ಕಾಯಕದ ಪ್ರತಿಫಲ ಅಲ್ಲದೆ ನಾನು ಯಾವುದನ್ನು ತಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಯಾವಾಗ ಈ ಬಸವಣ್ಣನ ಈ ಮಾತುಗಳು ಇಷ್ಟ ಆಗ್ತದೆ, ಮುಂದೆ ಬಿಜ್ಜಳ ಮಹಾರಾಜ ಬಸವಣ್ಣನನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡಿಕೊಳ್ತಾರೆ. ತಾವು ಪ್ರಧಾನಮಂತ್ರಿ ಸ್ಥಾನವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾನೆ. ಆಗ ಬಸವಣ್ಣವ್ರು ಹೇಳ್ತಾರೆ, ಯಾರಾದ್ರೂ ಹಿರಿಯರಿಗೆ ಕೊಡ್ರಿ, ನನಗೆ ಬೇಡ, ನಾನು ಸಣ್ಣವನು ಅಂತ ಹೇಳಿದಾಗ ಬಿಜ್ಜಳ ಮಹಾರಾಜ ಹೇಳ್ತಾನೆ, ನೀವು ಅರ್ಹರಾಗಿರ್ತಕ್ಕಂಥವ್ರು ಹಿಂಜರಿದ್ರೆ ಅನರ್ಹರು ಈ ಅಧಿಕಾರವನ್ನ ತುಂಬುತ್ತಾರೆ, ಸಮಾಜಕ್ಕೆ ಅದರಿಂದ ಅನ್ಯಾಯ ಆಗ್ತದೆ, ತಾವು ಒಪ್ಕೊಳ್ಬೇಕು ತಮ್ಮಿಂದಿರ್ತಕ್ಕಂಥ ಸಂಗಮನಾಥನ ಶಕ್ತಿ. ಬಸವಣ್ಣನಿಗೆ ಆ ದೇವರ ಮೇಲೆ ಅದೆಷ್ಟು ನಂಬಿಕೆ ಇತ್ತು ಅಂತ ಹೇಳಿದ್ರೆ, ಆ ಬಸವಣ್ಣವರು ಹೇಳ್ತಾರೆ ತಮ್ಮ ವಚನದಲ್ಲಿ, ದೇವರು ನಮ್ಮನ್ನ ಹೇಗೆ ಕಾಪಾಡ್ತಾನೆ, ನೀನ್ ಒಲಿದರೆ ಕೊರಡು ಕೊನರುವುದು ಬರಡು, ಅಯನಹುದು ವಿಷವೋ ಅಮೃತವಾಹುದು. ಮತ್ತು ಮುಂದೊಂದು ವಚನದಲ್ಲಿ ಬರೀತಾರ ಅವ್ರು, ದೇವರು ನಮ್ಮಿಂದ ಹೇಗಿದ್ದಾನೆ ಅಂದ್ರೆ ಹಾವು ಕಿಚ್ಚು ಮುಟ್ಟಿಹ ಶಿಶುವೆಂದು, ಎತ್ತ ತಾಯಿ ಮಗನ ಬೆಂಬತ್ತಿ ಬೊಪ್ಪಂತೆ. ಬೊಪ್ಪೆಯ್ಯ ನೀನು ಇಪ್ಪೆಯ್ಯ ಕೂಡಲ ಸಂಗಮ ದೈವ ಅಂತ. ಒಬ್ಬ ತಾಯಿ ತನಗೆ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥ ಮಗು ಎಲ್ಲಿ ಒಲೆ ಕೈ ಇಟ್ಬಿಟ್ಟತೋ, ಎಲ್ಲಿ ಬೆಂಕಿ ಮುಟ್ಬಿಟ್ಟತೋ, ಎಲ್ಲಿ ಹುಳ ಉಪ್ಪಿ ಮುಟ್ಬಿಟ್ಟತೋ ಅಂತ ಯಾವಾಗ್ಲೂ ಆ ಸದಾ ಜಾಗೃತಿಯಿಂದ ಮಗುವನ್ನ ಹೇಗೆ ರಕ್ಷಣೆ ಮಾಡ್ತಾಳೆ, ಹಾಗೆ ದೇವರನ್ನ ನೀವೇನಾದ್ರೂ ನಂಬಿದ್ರೆ ದೇವರು ನಿಮ್ಮನ್ನ ಹಾಗೆ ರಕ್ಷಣೆ ಮಾಡ್ತಾಳೆ. ಆದ್ರೆ ನಮ್ಮಲ್ಲಿ ಏನಿಲ್ಲ ಅಂದ್ರೆ ದೇವರ ಮೇಲೆ ನಂಬಿಕೆ ಇಲ್ಲ. ಬಸವಣ್ಣವ್ರು ಹೇಳ್ತಾರಲ್ಲ, ನಂಬರು ನಚ್ಚರು ಬರಿದೇ ಕರೆವರು, ನಂಬಲರಿಯಿರಿ ಲೋಕದ ಮನುಜರು, ನಂಬಿ ಕರೆದಡೆ ಓ ಎನ್ನನೇ ಶಿವನು, ನಂಬದೆ ನಚ್ಚದೆ ಬರಿದೇ ಕರೆವರ, ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ. ನಂಬಿಕೆಯೇ ಕಾರಣವು ಸಾಂಬನು ಒಲಿಯುವುದಕ್ಕೆ. ನೀವು ಅವನನ್ನ ನಂಬಿದ್ರೆ ಮಾತ್ರ ಅವನು ನಿಮ್ಮನ್ನ ನಂಬ್ತಾನೆ. ಆ ನಂಬಿಕೆಯಲ್ಲಿ ದ್ವಂದ್ವ ಇರಬಾರ್ದಂತೆ, ಹುಸಿ ಇರಬಾರ್ದಂತೆ, ಆಗುತ್ತೋ ಆಗಲ್ಲ ಅನ್ನುವಂತ ಅಪನಂಬಿಕೆ ಇರಬಾರ್ದು. ಆ ರೀತಿಯಲ್ಲಿ ನೀವೇನಾದ್ರೂ ನಂಬಿದ್ರಿ ಅಂದ್ರೆ ದೇವರು ನಮ್ಮನ್ನ ಯಾಕೆ ಕಾಪಾಡ್ತಾರೆ ಅಂದ್ರೆ, ಹಾವು ಕಿಚ್ಚು ಮುಟ್ಟಿಹ ಶಿಶುವೆಂದು ಎತ್ತ ತಾಯಿ ಮಗನ ಬೆಂಬತ್ತಿ ಬಪ್ಪಂತೆ ಬರ್ತಾನಂತ. ಅಂತ ವಿಶ್ವಾಸ ಬಸವಣ್ಣನಿಗೆ. ಹಾಗಾಗಿ ಆ ಬಸವಣ್ಣನ ವ್ಯಕ್ತಿತ್ವವನ್ನು ಕಂಡಂತ ಬಿಜ್ಜಳ ಮಹಾರಾಜ, ನಿಮ್ಮಿಂದಿರ್ತಕ್ಕಂತಹ ಸಂಗಮನಾಥನ ಶಕ್ತಿ ನಿಮ್ಮ ಎಲ್ಲ ಹೊಣೆಗಾರಿಕೆಯನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯ ಇದೆ, ತಾವು ದಯಮಾಡಿ ಸ್ವೀಕಾರ ಮಾಡ್ಬೇಕು ಅಂದಾಗ ಬಸವಣ್ಣ ಪ್ರಧಾನಮಂತ್ರಿ ಆಗ್ತಾರೆ. ಪ್ರಧಾನಮಂತ್ರಿ ಆದಾಗ ಪ್ರತಿಜ್ಞೆ ಮಾಡ್ತಾರೆ ಬಸವಣ್ಣ. ಏನ್ ಪ್ರತಿಜ್ಞೆ ಮಾಡ್ತಾರೆ? ಅನ್ನದೊಳಗೊಂದಗುಳ, ವಸ್ತ್ರದೊಳಗೊಂದೆಳೆಯ, ಹೊನ್ನಿನೊಳಗೊಂದೊರೆಯ, ಇಂದಿಗಿರಲಿ ನಾಳಿಗಿರಲಿ ಎಂದು ಸಂಗ್ರಹಿಸುವುದಿಲ್ಲ.
ಹೊತ್ತಾರೆ ಎದ್ದು ಎನ್ನ ಮಡದಿ ಮಕ್ಕಳ ಸುಖಕ್ಕೆ ಕುದಿಯದೆ ಪ್ರಜೆಗಳ ಹಿತಚಿಂತನೆ ಮಾಡುವೆ. ನಮ್ಮವ್ರಿಗೆ ಯಾರಿಗಾರ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಸೀಟ್ ಸಿಕ್ಕರೆ ಸಾಕು. ಮೊನ್ನೆ ಒಂದು ಸಂಶೋಧನಾ ವರದಿ ಹೇಳಿದೆ, ಭಾರತದಲ್ಲಿ ಭ್ರಷ್ಟಾಚಾರದಲ್ಲಿ ನಂಬರ್ 1 ರಾಜ್ಯ ಯಾವುದು ಅಂದ್ರೆ ಕರ್ನಾಟಕ. ಇಂಥ ಅನ್ನದೊಳಗೊಂದೊಗುಳ, ವಸ್ತ್ರದೊಳಗೊಂದೆಳೆಯ, ಒಂದಿನೊಳಗೊಂದೆಳೆಯ, ಇಂದಿಗಿರಲಿ ನಾಳೆಗಿರಲಿ ಎಂದು ಸಂಗ್ರಹಿಸ ಅಂತ ಮಹಾತ್ಮ ನಡೆದಾಡಿದ ಭೂಮಿ ಕರ್ನಾಟಕ ಇವತ್ತು ಎಲ್ಲಿಗೆ ತಂದಿಟ್ಟಿವ್ರಿ? ಬಸವಣ್ಣ ಕಟ್ಟಿದ ರಾಜ್ಯ ಯಾಗಿತ್ತು ಅಂದ್ರೆ ನಮ್ಮ ವೀರ ಗಣಾಚಾರಿ ಮಡಿವಾಳ ಮಾಚಯ್ಯ ಬರೀತಾರೆ, ಎತ್ತೆತ್ತ ನೋಡಿದೆಡತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಅನ್ನುವಂತ ರಸ. ಈಗ ನಮ್ಮ ರಾಜ್ಯ ಹೆಂಗಿದೆ? ಎತ್ತೆತ್ತ ನೋಡಿದೆಡತ್ತತ್ತ ಲಂಚವೆಂಬ ಬಳ್ಳಿ, ಎತ್ತಿ ನೋಡಿದಡೆ ವಂಚನೆ ಎಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭ್ರಷ್ಟಾಚಾರ ಅನ್ನುವಂತ ರಸ. ಒಂದು ಆಫೀಸ್ ಮುಂದೆ ಬಸವಣ್ಣವ್ರ ವಚನ ಹಾಕಿದ್ರು. ಏನದು ವಚನ ಅಂದ್ರೆ, ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ. ಯಾರೋ ಒಬ್ಬ ಬಸವ ಭಕ್ತ ಬಹಳ ಖುಷಿ ಆಗ್ಬಿಡ್ತಾವ್ನಿಗೆ, ಆಫೀಸ್ ಮುಂದೆ ವಚನ ಇರೋದ್ ನೋಡಿ. ಒಳಗ್ ಹೋದ ಅವನೇನೋ ಕೆಲ್ಸಕ್ಕೆ. ಅವ್ರು ಕೇಳಿದ್ರು, ಹೊರಗಡೆ ವಚನ ಇದು ಹೊರಗಡೆ ಬರ್ದಿರೋದ್ ನೋಡಿರಿಲ್ಲ? ಹೌದು, ಅದಕ್ಕೆ ಬಹಳ ಖುಷಿಯಾಗಿ ಒಳಗಡೆ ಬಂದೆ. ಏನು ನೀವು ಬಸವಣ್ಣವ್ರ ವಚನ ಹಾಕಿರಿ? ಬಸವಣ್ಣವ್ರ ವಚನ ಗೊತ್ತಿಲ್ಲ ನಮ್ಗೆ, ಕೆಳಗಡೆ ಕೊಟ್ರ ಮ್ಯಾಲ ನಿಮ್ ಕೆಲ್ಸ ಆಗುತ್ತೆ ಅಂತ ಇದ್ರ ಅರ್ಥ. ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ. ಶರಣರ ವಚನಗಳನ್ನ, ಶರಣರ ನಡೆದಾಡಿದ ಭೂಮಿಯನ್ನ ಈ ಲೆವೆಲ್ಗೆ ತಂದಿದ್ದೀವಿ ನಾವು. ಬಸವಣ್ಣ ಹೇಳ್ತಾರ, ನಾ ಅನ್ನದೊಳಗೊಂದು ಅಗಳನ್ನ, ವಸ್ತ್ರದೊಳಗೊಂದು ಎಳೆಯನ್ನ, ಹೊನ್ನಿನೊಳಗೊಂದು ಹೊರೆಯನ್ನ, ಇಂದಿಗಿರಲಿ ನಾಳೆಗಿರಲಿ ಎಂದು ಸಂಗ್ರಹಿಸುವುದಿಲ್ಲ. ಹೊತ್ತಾರೆ ಎದ್ದು ಎನ್ನ ಮಡದಿ ಮಕ್ಕಳ ಸುಖಕ್ಕೆ ಕುದಿಯದೆ ಪ್ರಜೆಗಳ ಹಿತಚಿಂತನೆ ಮಾಡುವೆ ಅಂತ.